This evening we will study the book of Psalms, chapter 40, from verse 1 to 23ನೇ ವಚನ. ಯಾರು ಗಟ್ಟಿಯಾಗಿ ಸ್ಪಷ್ಟವಾಗಿ ನನಗಾಗಿ Psalms 40, verse 1, 2 and 3. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. Thank you. This is a beautiful psalm. ಇದು ಬಹಳ ಸುಂದರವಾದಂತಹ ಕೀರ್ತನೆಯಾಗಿದೆ. From morning we are meditating upon these verses. ಬೆಳಗಿನ ಮುಂಜಾನೆಯಿಂದ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಇದರ ಮೇಲೆ ಧ್ಯಾನಿಸುತ್ತಾ ಇದ್ದೇವೆ. So this evening we will study on the subject of prayer of faith. ನಂಬಿಕೆಯ ಪ್ರಾರ್ಥನೆಯು ಅಂತೇಳಿ, the prayer of faith. ನಂಬಿಕೆಯ ಪ್ರಾರ್ಥನೆಯು ಪ್ರಿಯ, ನಂಬಿಕೆಯ ಪ್ರಾರ್ಥನೆ. See, many times we need to take a step of praying in faith. ಬಹಳ ಸಾರಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದನ್ನು ನಾವು ಕಲಿಯಬೇಕು. ಇನ್ ಅದರ್ ವರ್ಡ್ಸ್, ಇನ್ನೊಂದು ಮಾತಿನಿಂದ ನಾವು ನೋಡ್ತಾ ಇರಬೇಕಾದ್ರೆ ಎಷ್ಟೋ ಸಾರಿ ನಮ್ಮ ಪ್ರಾರ್ಥನೆಗಳು ನಂಬಿಕೆ ಇರಲಾರದಂತ ಒಂದು ಸಡನ್ ಪ್ರಾರ್ಥನೆಗಳಾಗಿರ್ತದೆ. ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅದರ ಒಂದೇ ಖಾಲಿತನದ, ನಮ್ಮ ಒಳಗೆ ಒಂದು ಖಾಲಿತನ ಇರ್ತದೆ, ಅದರ ಒಳಗೆ ನಮ್ಮ ನಂಬಿಕೆ ಇರುವುದಿಲ್ಲ. ನಾವು ನಂಬಿಕೆಯಿಂದ ನಾವು ಏನ್ ಮಾಡುವುದಿಲ್ಲ, ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಂದೆ ನಾವು ಹೇಳಿಕೊಳ್ಳುವುದಿಲ್ಲ. ಯಾವಾಗ ನೀನು ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡ್ತೀಯೋ, ಖಚಿತವಾಗಿ ಸತ್ಯವೇದ ಹೇಳ್ತಿದ್ದಾರೆ, 100ಕ್ಕೆ 100 ನಿನ್ನ ಪ್ರಾರ್ಥನೆಗೆ ಉತ್ತರ ದಯಪಾಲಿಸಲ್ಪಡುತ್ತದೆ. ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, 1ನೇ ವಚನದಲ್ಲಿ ಈಗ ಹೇಳ್ತಿದ್ದೇವೆ, He inclined unto me and he heard my cry. ಆತನು ತನ್ನ ಕಿವಿಯನ್ನು ನನಗಾಗಿ ಬಾಗಿಸಿದನು, ನನ್ನ ಪ್ರಾರ್ಥನೆಗೆ ಉತ್ತರ ದಯಪಾಲಿಸಿದನು ಅಂತ ಹೇಳ್ತದೆ. ಹಂಗಂತಂದ್ರೆ he was interested when I prayed in faith. ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಆತನು ನನ್ನ ಪ್ರಾರ್ಥನೆಗೆ ಆತನು ಇಷ್ಟಪಟ್ಟಂತವನಾಗಿದ್ದಾನೆ. ಆತನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತವನಾಗಿದ್ದಾನೆ. ನನ್ನ ಪ್ರಾರ್ಥನೆಯು ಆತನಿಗೆ ಏನಾಯ್ತು ಪ್ರಿಯರೇ, ಮೆಚ್ಚುಗೆಯಾಗಿದೆ ಎಂಬುದಕ್ಕಾಗಿ ಏನಾಗ್ತದೆ ಪ್ರಿಯರೇ, ಸತ್ಯವೇದ ಹೇಳ್ತದೆ ಪ್ರಿಯರೇ. ಯಾವಾಗ ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುವುದಿಲ್ಲವೋ, when your prayer doesn't have faith, God is not interested in such kind of prayer. ದೇವರಂತ ಪ್ರಾರ್ಥನೆಗಳಿಗೆ ದೇವರು ಮಾಡುವುದಿಲ್ಲ, ಇಷ್ಟಪಡುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಯಾವಾಗ ನೀನು ದೇವರ ಕಡೆ ಬರ್ತೀಯೋ ಆತನು ಇದ್ದಾನೆ, ಆತನು ನಿಮಗೆ ಪ್ರಾರ್ಥನೆ ಮಾಡಿದ್ದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾನೆ ಎಂಬುದಕ್ಕಾಗಿ ನೀನು ನಂಬುವುದು ಬಹಳ ಪ್ರಾಮುಖ್ಯವಾದಂಥ ಸತ್ಯಾಂಶಗಳು. ಬಹಳ ಜನ ಇದು ನಂಬಕ್ಕೆ ಇಷ್ಟಪಡುವುದಿಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವೇನಾಗಿದ್ದೇವೆ ಪ್ರಿಯರೇ, ಎಡವಿದ್ದೇವೆ, ಇಲ್ಲದಿದ್ದರೆ ಬಿದ್ದು ಹೋಗಿದ್ದೇವೆ ಪ್ರಿಯರೇ. So today we will learn on the prayer of faith. ಪ್ರಾರ್ಥನೆಯ ನಂಬಿಕೆಯ ಪ್ರಾರ್ಥನೆ ಕುರಿತಾಗಿ ನಾವೇನ್ ಮಾಡಿಕೊಳ್ಳೋಣ ಪ್ರಿಯರೇ, ಇವತ್ತು ನಾವು ಕಲ್ತುಕೊಳ್ಳೋಣ ಪ್ರಿಯರೇ. I will give you 3 truths, 3 ಸತ್ಯಾಂಶಗಳು ನಿಮ್ಮ ಮುಂದೆ ನಾನು ಹೇಳ್ತೇನೆ ಪ್ರಿಯರೇ. I will talk to you the truth, I will talk to you about the transformation, and I will talk to you about the testimony. ನಾನು ಸತ್ಯದ ಬಗ್ಗೆ ಮಾತನಾಡ್ತೇನೆ, ರೂಪಾಂತರದ ಬಗ್ಗೆ ಮಾತನಾಡ್ತೇನೆ, ಅದರ ಸಾಕ್ಷಿಯ ಬಗ್ಗೆಯೂ ಸಹ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. And this is very important. ಇದು ಬಹಳ ಪ್ರಾಮುಖ್ಯ. These days God is going to work in his own style and in his own ways. ದೇವರು ತನ್ನ ಮಾರ್ಗದಲ್ಲಿ, ತನ್ನ ವಿಶೇಷದಲ್ಲಿ ಆತನು ಕೆಲಸ ಮಾಡುತ್ತಾನೆ. And let's accept him the way he is working. ಆತನು ಹೇಗೆ ಕೆಲಸ ಮಾಡ್ತಾನೋ ನಾವು ಸ್ವೀಕಾರ ಮಾಡಿಕೊಳ್ಳುವುದನ್ನು ನಾವು ಕಲಿತುಕೊಳ್ಳೋಣ ಪ್ರಿಯ. So now what is this prayer of faith? ಈ ನಂಬಿಕೆಯ ಪ್ರಾರ್ಥನೆ ಅಂದ್ರೆ ಏನು? ಇದು ಯಾವ ರೀತಿ ಕೆಲಸ ಮಾಡ್ತದೆ? ಇದು ನನ್ನ ನಿನ್ನ ಜೀವಿತದಲ್ಲಿ ಅದು ಕಾರ್ಯ ಮಾಡ್ತದೋ? ಇದು ನನ್ನ ನಿನ್ನ ಜೀವಿತದಲ್ಲಿ ಇದ್ದರೆ ನಾನು ಏನು ಮಾಡಬೇಕು, ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದಕ್ಕಾಗಿ ಎಷ್ಟೋ ಪ್ರಶ್ನೆಗಳಿಂದ ನಮಗೇನಾಗಿದೆ ಪ್ರಿಯರೇ, ನಾವು ಅದನ್ನು ಅಡಗಿಕೊಂಡಿದ್ದೇವೆ. ಇದು ಎಷ್ಟೋ ಪ್ರಶ್ನೆಗಳಿಂದ ನಮಗೆ ಅಡಗಿಕೊಂಡಿದ್ದ ಕಾರಣ ಇದಕ್ಕೆ ಉತ್ತರವು ನಾವೇನಾಗ್ತೇವೆ ಪ್ರಿಯರೇ, ನಾವು ಹೊಂದಿಕೊಳ್ಳಬಹುದ್ರೆ ಇದರ ಉತ್ತರಗಳು ನಾವೇನಾಗಬಹುದು, ಖಚಿತವಾಗಿ ನಾವು ಬಯಸಬಹುದು ಪ್ರಿಯ. So let me talk to you 3 things about the prayer of faith. ನಂಬಿಕೆಯ ಪ್ರಾರ್ಥನೆಯ 3 ಸತ್ಯಾಂಶಗಳು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯ. First one, the truth about the prayer of faith. ನಂಬಿಕೆಯ ಪ್ರಾರ್ಥನೆಯ ಸತ್ಯಾಂಶಗಳು. ನಂಬಿಕೆಯ ಪ್ರಾರ್ಥನೆಯ ಸತ್ಯಾಂಶಗಳು ಪ್ರಿಯರೇ.
the truth about the prayer of faith. Okay, ಎರಡನೇ ವಚನ ಓದಿಕೊಂಡ್ರೆ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಏನಂತಂದ್ರೆ, ನಾನು ಹೋಗೋಣದಲ್ಲಿ ನಾನು ದೃಢವಾಗಿ ಹೆಜ್ಜೆ ಇಡುವುದಂತೂ, ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. Now there is thing which is hidden here. ಇಲ್ಲಿ ಸಣ್ಣ ಸಂಗತಿಗಳು ನಮಗೆ ಮುಚ್ಚಿಡಲ್ಪಟ್ಟಿದೆ. But it is very open before the eyes of God. ದೇವರ ಕಣ್ಣಿನಲ್ಲಿ ಇದೇನಾಗಿದೆ ಪ್ರಿಯರೇ, ದೇವರು ನಮಗಾಗಿ ನಿನಗಾಗಿ ಇದನ್ನು ಬಹಳ ಸ್ಪಷ್ಟವಾಗಿ ನನಗೆ ಬಿಡುಗಡೆ ಮಾಡಿದ್ದಾನೆ. Now the writer of this Psalms, ಈ ಕೀರ್ತನೆಗಾರನಾತನು ಏನು ಹೇಳ್ತಾ ಇದ್ದಾನೆ, ನನ್ನನ್ನು ಆತನ ಏನು ಮಾಡಿದ್ದಾನೆ, ಆ ತೆಗ್ಗಿನಿಂದ ಎತ್ತಿದ್ದಾನೆ, ಆ ಮಣ್ಣಿನಿಂದ ಹೊರಗೆ ತೆಗೆದಿದ್ದಾನೆ, ನನ್ನ ಕಾಲುಗಳನ್ನು ಬಂಡೆಯ ಮೇಲೆ ನಿಲ್ಲಿಸಿದ್ದಾನೆ, ನನ್ನ ಹೆಜ್ಜೆಗಳನ್ನು ದೃಢಪಡಿಸಿದ್ದಾನೆ. Now this is actually ಬಹಳ ಸರಳವಾಗಿ, when you read this, it's very simple, ಬಹಳ ಸರಳವಾಗಿದೆ. Now let me show you 4 things which is hidden here. 4 ಸಂಗತಿಗಳು ನಿಮ್ಮ ಮುಂದೆ ನಾನು ಇರಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. How this prayer of faith works, ಈ ನಂಬಿಕೆಯ ಪ್ರಾರ್ಥನೆ ಹೇಗೆ ಕೆಲಸ ಮಾಡ್ತದೆ ಎಂಬುದಕ್ಕಾಗಿ 4 ಸತ್ಯಾಂಶಗಳು ನಾನು ನಿಮಗೆ ಹೇಳ್ತೇನೆ ಪ್ರಿಯರೇ. First one, the prayer of faith never ignores the problem. ನಂಬಿಕೆಯ ಪ್ರಾರ್ಥನೆಯು ಸಮಸ್ಯೆಗಳನ್ನು ಅಲಕ್ಷ್ಯ ಮಾಡುವುದಿಲ್ಲ. A prayer of faith never ignores the problem. ನಂಬಿಕೆಯ ಪ್ರಾರ್ಥನೆಯು ಸಮಸ್ಯೆಗಳನ್ನು ಅಲ್ಲಗಳೆಯುವುದಿಲ್ಲ, ಇಲ್ಲದಿದ್ದರೆ ಅಲಕ್ಷ್ಯ ಮಾಡುವುದಿಲ್ಲ. ಈಗ ಓದಿಕೊಳ್ಳಿ, ಎರಡನೇ ವಚನ ಓದಿಕೊಳ್ಳಿ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು. You know what he is trying to tell? ಆತನ ಏನು ಹೇಳ್ತಾ ಇದ್ದಾನೆ? What he is trying to talk to us, ಆತನ ನಮಗೆ ನಮ್ಮೊಟ್ಟಿಗೆ ಏನು ಮಾತಾಡಲಿಕ್ಕೆ, ನಮ್ಮೊಟ್ಟಿಗೆ ಏನು ಸಂಪರ್ಕಿಸಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. When you think about this, ಇದರ ಬಗ್ಗೆ ನೀನು ಆಲೋಚನೆ ಮಾಡಿದರೆ, there is so many things which is hidden here. ಇಲ್ಲಿ ಬಹಳ ಸಂಗತಿಗಳು ಅಡಗಿದೆ. First thing, when we saw here, ನಮ್ಮ ಮೊದಲನೇ ಸಂಗತಿ ನಾವು ಏನು ನೋಡಿದ್ವಿ ಅಂತಂದ್ರೆ, he is never ignorant about his problem. ಆತನ ಸಮಸ್ಯೆದ ಕುರಿತಾಗಿ ಆತನು ಎಂದಿಗೂ ಅಲಕ್ಷ್ಯ ಆಗಲಿಲ್ಲ. Do you know what is also ನಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತೇ? When we have a problem, ನಮಗೆ ಸಮಸ್ಯೆ ಇದ್ದಾಗ ನಾವು ಸಮಸ್ಯೆಗಳನ್ನು ಅಲಕ್ಷ್ಯ ಮಾಡುತ್ತೇವೆ. ಈಗ ನಾವು ಸಮಸ್ಯೆಗಳನ್ನು ಏನ್ ಮಾಡ್ತೇವೆ, ಬಹಳ ಸಾರಿ ಅಲಕ್ಷ್ಯ ಮಾಡ್ತೇವೆ. We become too spiritual, ಇಷ್ಟ ಆತ್ಮಿಕರಾಗ್ತೇವೆ ಅಂತಂದ್ರೆ, we don't want to confront the problem, but we want to ignore the problem. ನಾವು ಸಮಸ್ಯೆಗಳನ್ನು ಎದುರಿಸಿದ ಬದಲಾಗಿ ಅದನ್ನ ಅಲಕ್ಷ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಉದಾಹರಣೆಗಾಗಿ ಪ್ರಿಯರೇ, ಹೇಳ್ತೀನಿ ಕೇಳಿ, ಇವತ್ತಿನ ದಿವಸಗಳಲ್ಲಿ ಹೇಗಿದೆ ಅಂತಂದ್ರೆ, ನಂಬಿಕೆಯಿಂದ ಆರೈಕೆ ಮಾಡ್ರಿ, ವಾಕ್ಯಗಳನ್ನು ಆರೈಕೆ ಮಾಡ್ರಿ, ನೀನು ಏನು ಆರೈಕೆ ಮಾಡುತ್ತೀಯೋ ದೇವರು ನಿನಗೆ ಅದು ಕೊಡ್ತಾನೆ. ಕರೆಕ್ಟ್ಲಿ ಕೊಡ್ತಾನೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇಟ್ ಡಸಂಟ್, ಅದು ಹಂಗೆ ಹೇಳುವುದಿಲ್ಲ. ಏನಂತಂದ್ರೆ, ನಿನ್ನ ಸಮಸ್ಯೆಗಳನ್ನು ನೀನು ಅಲಕ್ಷ್ಯ ಮಾಡು ಎಂಬುದಕ್ಕಾಗಿ ಎಂದಿಗೂ ಹೇಳುವುದಿಲ್ಲ. ನಾವೇನ್ ಮಾಡ್ಬಿಡ್ತೇವೆ ಗೊತ್ತೇ, ಸಮಸ್ಯೆ ನಮ್ಮ ಮುಂದೆ ನಿಂತಾಗ ಅದಕ್ಕೆ ಬೇಕಾದಂತ ವಾಕ್ಯಗಳನ್ನು ಹಿಡ್ಕೊಂಡು ಇದು ಹಿಂಗೆ ಆಗ್ತದೆ, ಇದು ಹಿಂಗೆ ಆಗ್ತದೆ, ಇದು ಹಿಂಗೆ ಆಗ್ತದೆ, ಹಾಗಾಗದೆ ಹಾಗೆ ಹೇಳಿದ್ರೆ ಅದು ಆಗೋದಿಲ್ಲ ರೀ, ಆ ಬದಲಾವಣೆ ಬರುವುದಿಲ್ಲ ರೀ. ನೆವರ್ ಇಗ್ನೋರ್ ದ ಪ್ರಾಬ್ಲಮ್. ನಿನ್ನ ಸಮಸ್ಯೆಗಳನ್ನು ಯಾವಾಗಲೂ ಅಲಕ್ಷ್ಯ ಮಾಡಬೇಡ್ರಿ. when there is a problem, ಒಂದು ಸಮಸ್ಯೆ ನಿನ್ನ ಮುಂದೆ ಇದ್ದರೆ ಸಮಸ್ಯೆ ಇದೆ ರೀ, ಅದನ್ನು ತಲೆ ಹಾಕಬೇಡ್ರಿ, ಅದನ್ನ ಅಲಕ್ಷ್ಯ ಮಾಡಬೇಡ್ರಿ, ಅದಕ್ಕೆ ನಿಮ್ಮ ಕಣ್ಣುಗಳನ್ನು ಕಟ್ಟಿಕೊಡಬೇಡ್ರಿ. ಅದು ಇದ್ದಾಗ ಅದು ಇದ್ದ ಹಾಗೆ ನೋಡುವುದನ್ನು ಕಲಿಯಿರಿ ಪ್ರಿಯರೇ. Learn to see the problem as it is. ಈಗ ಪ್ರಿಯರ, ಉದಾಹರಣೆಗಾಗಿ when David faced Goliath, ದಾವೀದನು ಗೊಲಿಯಾತನನ್ನು ಎದುರಿಸಿದಾಗ ಆತನ ದಾರಿಯೆಲ್ಲ ಹಿಂಗೆ ಹೇಳ್ಕೊಂಡು ಬಂದಿಲ್ಲ ರೀ. ಏನಂತಂದ್ರೆ ಗೋಲಿಯಾತ್ ಇಲ್ಲ ಅಂತ ಹೇಳ್ಕೊಂಡು ಬಂದಿಲ್ಲ. when he was all the way, ಎಲ್ಲಾ ಭಾಗದಲ್ಲಿ ನೋಡ್ಬೇಕಾದ್ರೆ he saw Goliath literally before him. ಆತನ ಮುಂದೆ ಗೊಲಿಯಾತನನ್ನು ಎಡಬಿಡದೆ ನೋಡಿದ್ದಾರೆ. ನಾವ್ ಯಾಕದನ್ನ ಅಲಕ್ಷ್ಯ ಮಾಡ್ತೇವೆ ಪ್ರಿಯ? ನನ್ನ ಮುಂದೆ ನನ್ನ ಗೋಲಿಯಾತ್ ನಿಂತಿರ್ಬೇಕಾದ್ರೆ, ನಿಮ್ಮ ಮುಂದೆ ನಿಮ್ಮ ಗೋಲಿಯಾತ್ಗಳು ನಿಂತಿರ್ಬೇಕಾದ್ರೆ ನಾವು ಯಾಕೆ ಆತನನ್ನು ಅಲಕ್ಷ್ಯ ಮಾಡ್ತೇವೆ? Why do we ignore that? ಯಾಕೆ ಅದನ್ನು ಪಕ್ಕಕ್ಕೆ ಇಡ್ಲಿಕ್ಕೆ ಇಷ್ಟಪಡ್ತೇವೆ? ಯಾಕೆ ನಾವು ಅದನ್ನ ಹೇಗಿದೆಯೋ ಹಾಗೆ ಅದನ್ನು ಸ್ವೀಕರಿಸಲಿಕ್ಕೆ ಇಷ್ಟಪಡುವುದಿಲ್ಲ? ನಾವೇನಾಗಿದೆ ಗೊತ್ತ್ರಿ, ಸರ್ ಮೆನ್ ಆಫ್ ಗಾಡ್, ಸರ್ ದೇವ್ರ ಸೇವಕರು ಏನ್ ಮಾಡಿಬಿಟ್ಟಾರೆ, ನಮ್ಗೆ ಕಲಿಸ್ಬಿಟ್ಟಿದ್ದಾರೆ.
ಏನ್ ಕಲಿಸಿದ್ದಾರೆ ಗೊತ್ತೇ? ಇಗ್ನೋರ್ ದ್ಯಾಟ್, ಅದನ್ನ ಅಲಕ್ಷ್ಯ ಮಾಡ್ರಿ. ನೀವು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಇದಾಗ್ರಿ. ನನ್ನ ಹಾಗಲ್ಲ, ಯು ಡೋಂಟ್ ಇಗ್ನೋರ್ ದ್ಯಾಟ್. ನನ್ನ ಪ್ರಕಾರ ನೀವು ಕೇಳಿದರೆ ನೀವು ಅದನ್ನ ಅಲಕ್ಷ್ಯ ಮಾಡಬೇಕು. ಒಬ್ರು ಹೇಳ್ತಾ ಇದ್ದಾರೆ, ನಿಮ್ ಕಡೆ ರೊಕ್ಕ ಇಲ್ಲ ಅಂತಂದ್ರೆ ರೊಕ್ಕ ಐತಿ ಅಂತ ಹೇಳಬೇಕು. ಅದೇ ಹೆಂಗ್ ಹೇಳ್ತೀರಿ? ರೊಕ್ಕ ಇಲ್ಲ, ರೊಕ್ಕ ಇಲ್ಲ. ರೊಕ್ಕ ಐತಿ ಅಂತ ಹೆಂಗ್ ಹೇಳ್ತೀರಿ ನೀವು? ಈಗ ಕ್ಯಾನ್ಸರ್ ಇದ್ದಾಗ ಕ್ಯಾನ್ಸರ್ ಐತಿ ಅಂತ ಹೇಳ್ರಿ. ಕ್ಯಾನ್ಸರ್ ಇಲ್ಲ ಇಲ್ಲ ಅಂತಂದ್ರೆ ಅದು ಹೋಗ್ಬಿಡೋದಿಲ್ರಿ. ಉಲ್ಟಾ ನಿನಗೆ ಏನಾಗ್ತದೆ, ಹುಚ್ಚು ಹಿಡಿಲಿಕ್ಕೆ ಚಾಲು ಆಕೈತದೆ. People will think there is something, you have mentally problem, you need to consider a psychiatrist. ಯಾರೊಬ್ರು ಹೇಳ್ಬೋದು ಮಾನಸಿಕ ವೈದ್ಯರನ್ನು ಸಂಪರ್ಕಿಸ್ರಿ ಅಂತ ಹೇಳಿ. ಇದ್ದಾಗ ಇದೆ ಅಂತ ಹೇಳುದು ಕಲಿಯಿರಿ. ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಬೆಟ್ಟವನ್ನು ನೋಡಿದಾಗ ಹಂಗಂತಂದ್ರೆ ಯೇಸು ಸ್ವಾಮಿ ಹೇಳಿದ, ಬೆಟ್ಟ ನಿನ್ನ ಮುಂದೆ ನಿಂತಿದೆ, ಅದನ್ನು ಗಮನಿಸ್ರಿ. ಬೆಟ್ಟ ಇದ್ದಾಗಲೇ ಅದ್ಭುತವಾಗ್ತದೆ. ಬೆಟ್ಟ ಇಲ್ಲ ಅಂತಂದ್ರೆ ಅದ್ಭುತ ಯಾಕೆ ಬೇಕು? ಅರ್ಥ ಆಗತ್ತೈತ್ರಿ? ಬೆಟ್ಟ ಇದ್ದಾಗಲೇ ಅದ್ಭುತವಾಗುದ್ರಿ. ಬೆಟ್ಟ ಇಲ್ಲ 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 ಅಂತಂದ್ರೆ ಮತ್ತೆ ಇಲ್ಲ ಅಂದ್ರೆ ಯಾಕೆ ದೇವರು ಅದ್ಭುತ ಮಾಡ್ಬೇಕು ನಿನಗೆ? Why should he do a miracle when there is no mountain before you? Correct? See, the prayer of faith, ನಂಬಿಕೆಯ ಪ್ರಾರ್ಥನೆಯು ಏನ್ ಮಾಡ್ತದೆ ಗೊತ್ತೇ? ಸಮಸ್ಯೆಗಳನ್ನು ಅಲಕ್ಷ್ಯ ಮಾಡುವುದಿಲ್ಲ. It never ignores the problem. ಅದಕ್ಕಾಗಿ ಆತನು ಹೇಳ್ತಾನೆ, ಆ ತೆಗ್ಗಿನಲ್ಲಿ, ಆ ಮರಳಿನಲ್ಲಿ ಅಂತ ಹೇಳ್ತಾ ಇರ್ಬೇಕಾದ್ರೆ he addresses to the problem. ಸಮಸ್ಯೆಗೆ ಆತ ನೇರವಾಗಿ ಹೇಳ್ತಾನೆ, ನನಗೆ ಸಮಸ್ಯೆ ಇದೆ, I have a problem, ನನಗೆ ಸಮಸ್ಯೆ ಇದೆ. ಸೆಕೆಂಡ್ ಒನ್. ಎರಡನೇ ಸಂಗತಿ ಕ್ಲಿಯರ್, and this is also very important, ಇದು ಬಹಳ ಪ್ರಾಮುಖ್ಯ. Prayer of faith never diverts its way but accepts the challenge. Prayer of faith never diverts its way but accepts its challenge. ನಂಬಿಕೆಯ ಪ್ರಾರ್ಥನೆಯು ತನ್ನ ಮಾರ್ಗವನ್ನು ಬದಲಾಯಿಸುವುದಿಲ್ಲ, ಸವಾಲನ್ನು ಸ್ವೀಕರಿಸಿಕೊಳ್ಳುತ್ತದೆ. ನಂಬಿಕೆಯ ಪ್ರಾರ್ಥನೆಯು ತನ್ನ ಮಾರ್ಗಗಳನ್ನು ಬದಲಾಯಿಸುವುದಿಲ್ಲ, ಸವಾಲುಗಳನ್ನು ಸ್ವೀಕರಿಸುತ್ತದೆ. It never diverts its ways but accepts its challenge. ಈಗ ಯಾಕೆ ನಿನಗೆ ನಂಬಿಕೆಯ ಪ್ರಾರ್ಥನೆ, ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡುವಂಥವು ಅಂತ ನೀ ಇದ್ದರೆ, ನನ್ನ ಮಾತುಗಳನ್ನು ಗಮನಿಸ್ರೆ, ನೀನು ನಿನ್ನ ಮಾರ್ಗಗಳನ್ನು ಬದಲಾಯಿಸುವುದಿಲ್ಲ, ಸವಾಲುಗಳನ್ನು ಎದುರಿಸಿಕೊಳ್ತೇನೆ. ಏನು ಸಮಸ್ಯೆ ಇದೆ? ಕರೆಕ್ಟ್? ಸವಾಲುಗಳನ್ನು ಎದುರಿಸುವುದು ಕಲಿಯಿರಿ. When somebody is challenging you, ಯಾರೋ ಒಬ್ಬರು ನಿನಗೆ ಸವಾಲು ಹಾಕ್ತಾ ಇದ್ದಾರೆ, there is one or two things will happen. ಒಂದಿಲ್ಲ ಎರಡು ಸಂಗತಿ ಆಗ್ತದೆ. One, they will win or you will win. ಒಂದು ಅವರ ಗೆಲ್ಲಬಹುದು, ಇಲ್ಲದಿದ್ರೆ ನೀವರ ಗೆಲ್ಲಬಹುದು ಪ್ರಿಯರೇ. But learn to accept the challenges. ಸವಾಲುಗಳನ್ನು ಎದುರಿಸುವುದಕ್ಕಾಗಿ ಸ್ವೀಕರಿಸಿ. ಈಗ ಉದಾಹರಣೆಗಾಗಿ ಪ್ರತಿ ದಿವಸ 1ನೇ ಸಮುವೇಲ 17ನೇ ಓದುವಾಗ ಪ್ರತಿ ದಿವಸ ಗೊಲಿಯಾತನು ಬಂದು ಏನ್ ಮಾಡಿದ ಗೊತ್ತೇ? ಅಲ್ಲಿ ಸವಾಲು ಹಾಕಿದ್ದಾರೆ. ಏನ್ ಸವಾಲು ಹಾಕಿದ್ದಾರೆ? ಅದರ ಸವಾಲು ಬಹಳ ಸರಳವಾಗಿತ್ತು. ನೀವು ಸೌಲನ ಸೇವಕರು, ನಾನು ಫಿಲಿಸ್ತಾಯಿನದವನು, ಯಾರು ನನ್ನನ್ನು ಕೊಲ್ಲುತ್ತೀರೋ ಇಡೀ ಫಿಲಿಸ್ತಾನ ನಿನಗೆ ಅಧೀನರಾಗ್ತೇವೆ, ಆದರೆ ಯಾರಿಗೆ ನಾವು ಕೊಲ್ಲುತ್ತೇವೋ ಅವರು ನಮ್ಮ ಅಧೀನತೆಗೆ ಬರಲಿ. There is a challenge. ಹೌದು, ಸವಾಲಿದೆ, ಆಯ್ತು. There is a big challenge. ದೊಡ್ಡ ಸವಾಲು. ಈಗ ಏನಾಯ್ತು ಗೊತ್ತು ಪ್ರಿಯರೇ? Many of Saul and many of the Saul's servants, ಸಾಲನು ಮತ್ತು ಸಾಲನ ಸೇವಕರು ಏನ್ ಮಾಡಿದ್ರು ಗೊತ್ತೇ? They took a different way. ಅವರು ಇನ್ನೊಂದು ಮಾರ್ಗ ತೆಗೆದುಕೊಂಡ್ರು. ಸವಾಲು ಬಂದಾಗ ಓಡಲಿಕ್ಕೆ ಪ್ರಾರಂಭ ಮಾಡಿದ್ರು. We start running from our challenges. ಇಷ್ಟು ಓಡೋದು ಬಿಡ್ತೇವೆ ಅಂತಂದ್ರೆ ನಾವೇನ್ ಮಾಡ್ತೇವೆ ಪ್ರಿಯರೇ? ಬೇರೆ ಮಾರ್ಗಗಳನ್ನು ಹಿಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಕರೆಕ್ಟ್? ಬೇರೆ ಮಾರ್ಗಗಳನ್ನು ಹಿಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಾಟ್ ಎ ಡಿಫರೆಂಟ್ ವೇ. ನಿನಗೆ ಸವಾಲು ಬಂದರೆ ನೀನೇ ಎದುರಿಸುವುದನ್ನು ಕಲಿ, ಬೇರೆ ಮಾರ್ಗಗಳನ್ನು ಹಿಡಿಲಿಕ್ಕೆ ಕಲಿಬೇಡ್ರಿ. ಈಗ ಉದಾಹರಣೆಗಾಗಿ ಸತ್ಯವೇದ ಹೇಳ್ತದೆ, ದೇರ್ ವಾಸ್ ಅ ಮ್ಯಾನ್ ಬೈ ನೇಮ್ ಯೆಹೋಷಾಫಾಟ್. ಒಬ್ಬ ವ್ಯಕ್ತಿ ಇದ್ದಾಗ, ಆತನ ಹೆಸರು ಯೆಹೋಷಾಫಾಟ್. ಈಸ್ ಅ ಕಿಂಗ್ ಆಫ್ ಯೂದ. ಆತನು ಯೂದ ಕುಲದ ಒಬ್ಬ ಅರಸನಾಗಿದ್ದಾನೆ. ಅಂಡ್ ದೇರ್ ವಾಸ್ ಅ ಮೈಟಿ ಆರ್ಮಿ ವಿಚ್ ಕೇಮ್ ಅಗೇನ್ಸ್ಟ್ ಯೆಹೋಷಾಫಾಟ್. ಒಂದು ದೊಡ್ಡವಾದಂತ ಸೈನ್ಯವು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಬಂದಿತ್ತು. ಯಾವಾಗ ಆತನ ವಿರುದ್ಧವಾಗಿ ಹೋರಾಡಲಿಕ್ಕೆ ಬಂತು, ಅವರು ಸವಾಲು ಹಾಕಿದ್ದಾರೆ. ಸವಾಲು ಮೇಲೆ ಸವಾಲು ಹಾಕಿದ್ದಾರೆ.
ಸಡನ್ ಜನ ಹೇಳಿದರು ಏನಂತಂದರೆ ಅವ್ರು ಹೆದರಿ ಅವ್ರೇನು ಮಾಡಿದ್ರು, ಅಡಗಿಕೊಂಡ್ರಿ. ಸಡನ್ ಜನ ಏನು ಮಾಡಿದ್ರು, ಅಲಕ್ಷ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರೇ, ಸಡನ್ ಜನರು ಹೀಗೆ ವಿಚಾರ ಮಾಡಿರ್ಬೋದ್ರಿ, ಇನ್ನು ಮುಗೀತು ನಮ್ಮ ಜೀವನ ಅಂತೇಳಿ, ಮುಗಿದು ಹೋಯ್ತು ಅಂತ ಹೇಳಿ. ಯು ನೋ ವಾಟ್ ದ ಬೈಬಲ್ ಸೇ, ಸತ್ಯವೇದ ಹೇಳ್ತಿದ್ದೆ ಗೊತ್ತಿರಿ, ಯೆಹೋಶುವ ಫಾಟುನು ಆತನ ಏನು ಮಾಡ್ತಾನೆ, ಆ ಸವಾಲನ್ನು ಎದುರಿಸಿಕೊಳ್ತಾನೆ. ಇಟ್ ಟೇಕ್ಸ್ ಎಕ್ಸೆಪ್ಟ್ ದ ಚಾಲೆಂಜ್. ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವವನೇ ತನ್ನ ನಂಬಿಕೆಯನ್ನು ಪ್ರಕಟಿಸಿಕೊಳ್ಳುವವನೇ. ದ ಮ್ಯಾನ್ ಹೂ ಎಕ್ಸೆಪ್ಟ್ಸ್ ದ ಚಾಲೆಂಜ್ ಈಸ್ ದ ಒನ್ ಹೂ ಮ್ಯಾನಿಫೆಸ್ಟ್ಸ್ ಹಿಸ್ ಫೇತ್. ಯಾರು ಸವಾಲನ್ನು ಎದುರಿಸುತ್ತಾರೋ ತಮ್ಮ ನಂಬಿಕೆಗಳನ್ನು ಪ್ರಕಟಿಸುವಂತರಾಗಿದ್ದಾರೆ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಇದು. ಕಷ್ಟ ಬರಲಿ, ದುಃಖ ಬರಲಿ, ಹಿಂಸೆಗಳು ಬರಲಿ, ಏನೇ ಬರಲಿ, ನಾವೇನ್ ಮಾಡೋದಿಲ್ಲ ರೀ, ಆ ಸವಾಲುಗಳನ್ನು ಎದುರಿಸಲಿಕ್ಕೆ ನಮಗೆ ಇಷ್ಟಪಡುವುದಿಲ್ಲ. ನಾವು ಅಲಕ್ಷ್ಯ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ನಾವು ಬೇರೆ ಮಾರ್ಗಗಳನ್ನು ಹುಡುಕಾಕ್ ಚಾಲೂ ಮಾಡ್ತೇವೆ. ಅದನ್ನ ಏನ್ ಮಾಡ್ತೇವೆ ಗೊತ್ತಿರಿ, ಒಂದು ಮೂಲೆಯಲ್ಲಿ ಇಟ್ಟಿರ್ತೇವೆ. ನಾನು ಹೇಳ್ತೇನೆ ಕೇಳ್ರಿ, ಅದನ್ನ ಎಷ್ಟು ನೀನು ಮೂಲೆಯಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀಯೋ, ಎಷ್ಟು ನೀನು ಅದನ್ನ ಏನ್ ಮಾಡ್ತೀರಿ, ಅದನ್ನ ಬೇರೆ ಮಾರ್ಗಗಳನ್ನು ತೆಗೆದುಕೊಂಡು ಅದಕ್ಕಾಗಿ ಅಲಕ್ಷ್ಯ ತೋರಿಸ್ಲಿಕ್ಕೆ ಇಷ್ಟಪಡ್ತೀರೋ, ಅದಷ್ಟೇ ಬೆಳೀತದೆ. ಅದಷ್ಟೇ ಬೆಳೀತದೆ. ಪಾಪವೂ ಅಷ್ಟೇ ರೀ, ಈ ಸವಾಲುಗಳಿಗೂ ಅಷ್ಟೇ ರೀ. ಅದನ್ನ ಏನ್ ಮಾಡಬೇಕಂತಂದ್ರೆ, ಯಾವಾಗ ಬೆಳೆ ಅದು ಬರ್ತದೋ ಅದನ್ನ ಆವಾಗಲೇ ಎದುರಿಸುವೆ. ಸ್ವಲ್ಪ ದಿವಸಗಳು ಬಿಟ್ಟು ನೀವು ಎದುರಿಸಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಅದು ಗುಡ್ಡಾಗಿ ನಿಂತಿರ್ತದೆ. ಸಣ್ಣ ಕಲ್ಲ ಇದ್ದಾಗ ಎದುರಿಸೋದು ಕಲಿಯಿರಿ, ದೊಡ್ಡ ಗುಡ್ಡ ಆದಾಗ ಮತ್ತಿನ್ನು ಕಠಿಣವಾಗ್ತದೆ. ಯು ನೋ ವಾಟ್ he says, ಇಲ್ಲಿ ಸತ್ಯವೇದ ಏನ್ ಹೇಳ್ತದೆ ಗೊತ್ತ್ರಿ, 2ನೇ ವಚನ. He says that's a horrible pit. ಅದು ನಾಶನವಾದ ತೆಗ್ಗಾಗಿತ್ತು. ಅಷ್ಟೇ ಎಲ್ಲ ಪ್ರಿಯರೇ, ಸತ್ಯವೇದ ಈ 5ನೇ ಹೇಳ್ತದೆ ಏನಂತಂದ್ರೆ, ಅದು ನನ್ನನ್ನು ಒಳಗೆ ಸೆಳೆದುಕೊಳ್ತಾ ಇತ್ತು. It's a challenge. Correct? Accept the challenge. ಆ ಸವಾಲುಗಳನ್ನು ನಾವು ಎದುರಿಸಿಕೊಳ್ಳೋಣ ಪ್ರಿಯರೇ. ಥರ್ಡ್ ಒನ್, 3ನೇದ್ರೆ, No, prayer of faith knows the depth of the problem. ನಂಬಿಕೆಯ ಪ್ರಾರ್ಥನೆಯು ಸಮಸ್ಯೆದ ಆಳನ್ನು ಬಲ್ಲಂತದಾಗಿದೆ. ಸಮಸ್ಯೆದ ಆಳು ಅನ್ನು ಬಲ್ಲಂತದಾಗಿದೆ. ಇಟ್ ನೋಸ್ ದ ಡೆಪ್ತ್ ಆಫ್ ದ ಪ್ರಾಬ್ಲಮ್. ಸಮಸ್ಯೆದ ಆಳನ್ನು ಬಲ್ಲಂತದಾಗಿದೆ. ಈಗ ನೋಡ್ರಿ 2ನೇ ವಚನ ಓದಿಕೊಡ್ರಿ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು. ಸಾಕಿದೆ. ಏನ್ ಹೇಳ್ತಿದ್ರಿ? ನಾಶನದ ತೆಗ್ಗು. Now, it knows the very depth of the problem. ಅದು ಸಮಸ್ಯೆದ ಆಳ ಅದಕ್ಕೆ ಆತನಿಗೆ ಗೊತ್ತಿದೆ. Do you know how he addresses the problem? ಆ ಸಮಸ್ಯೆಗೆ ಆತನ ಏನ್ ಹೇಳ್ತಾನೆ ಗೊತ್ತ್ರಿ? I know that it is a horrible pit. ಅದೇನಾಗಿದೆ? ನಾಶನದ ತೆಗ್ಗಾಗಿದೆ. ನನಗೆ ಗೊತ್ತಿದೆ. ನಾಶನದ ತೆಗ್ಗು, ಮರಣಕ್ಕೆ ನಿಕಟವಾದಿದ್ದಂತ ತೆಗ್ಗು ಪ್ರಿಯರೇ. He knows that. ಅದನ್ನು ಗೊತ್ತಿದೆ ಪ್ರಿಯರೇ. ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವಾಗಲೂ ನೆನಪಿಟ್ಟುಕೊಳ್ಳ್ರಿ, ಯು ಶುಡ್ ನೋ ದ ಡೆಪ್ತ್ ಆಫ್ ದ ಪ್ರಾಬ್ಲಮ್. ಸಮಸ್ಯೆದ ಆಳು ನಿನಗೆ ಯಾವಾಗಲೂ ಗೊತ್ತಿರಬೇಕು. ಎಷ್ಟು ಆಳವಾಗಿ ಇದು ಬೇರೂರಿದೆ, ಎಷ್ಟು ಆಳವಾಗಿ ಇದು ಬೇರು ಬಿಟ್ಟಿದೆ ಎಂಬುದನ್ನು ನೀನು ಯಾವಾಗಲೂ ಗುರುತಿಸುವಂತವನಾಗಿರಬೇಕು. ಬಹಳ ಸಾರಿ ನಾವೇನ್ ಮಾಡ್ತೇವೆ ಗೊತ್ತ್ರಿ, ನಾವು ಏನೋ ಒಂದು ಸಂಗತಿಗೆ ಪ್ರಾರ್ಥನೆ ಮಾಡುವಾಗ, ಯಾವುದೋ ಒಂದು ಸಂಗತಿಗೆ ನಾವು ಲಕ್ಷಿಸುವಾಗ, ಯಾವುದೋ ಒಂದು ನಂಬಿಕೆಯಿಂದ ಮುಂದೆ ಹೆಜ್ಜೆ ತೆಗೆದುಕೊಳ್ಳುವಾಗ ಅದರ ಬೇರು ಎಷ್ಟಿದೆಯೋ ಎಷ್ಟೋ ಸಾರಿ ನಾವು ಅಲಕ್ಷ್ಯ ಮಾಡಿಬಿಡ್ತೇವೆ. ಎಷ್ಟು ಆಳವಾಗಿ ಹೋಗಿದೆ ಬೇರ್ರಿ ಅದು, ಎಷ್ಟು ಆಳವಾಗಿ ಇದ್ದೇ ಅದು ಬೇರು, ಈ ಬೇರಿನ ಸಮಸ್ಯೆಗಳಾದ್ರೂ ಏನು ಎಂಬುದಕ್ಕಾಗಿ ಎಷ್ಟೋ ಸಾರಿ ನಾವೇನ್ ಮಾಡುವುದಿಲ್ಲ ಪ್ರಿಯರೇ, ಅದನ್ನು ಗಮನಿಸುವುದಿಲ್ಲ. ನಾವೇನ್ ನೋಡ್ತೇವೆ ಗೊತ್ತ್ರಿ, ವಿ ಜಸ್ಟ್ ಸಿ ದ ಟಾಪ್ ಥಿಂಗ್ಸ್, ಮೇಲಿನ ಸಂಗತಿಗಳನ್ನು ಅಷ್ಟೇ ನೋಡ್ಬಿಡ್ತೇವೆ. ಬಟ್ ಇಟ್ ಮೇ ಬಿ ವೆರಿ ಸೀರಿಯಸ್. ಸಂಗತಿಗಳು ಬಹಳ ಗಂಭೀರವಾಗಿರ್ಬೋದು. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಫೈಟ್ ಇಟ್ ಟುಡೇ, ಟುಮಾರೋ ಇಟ್ ಇಸ್ ಗೋಯಿಂಗ್ ಟು ಲೀಡ್ ಯು ಟು ಡೆತ್. ಇವತ್ತು ಅದು ನೀನು ಹೋರಾಡದೆ ಹೋದರೆ ನಾಳೆ ಅದು ನಿನಗೆ ಮರಣಕ್ಕೆ ತೆಗೆದುಕೊಂಡು ಹೋಗುವುದು. ಈಗ when you talk about a cancer, ಒಂದು ಕ್ಯಾನ್ಸರ್ ಬಗ್ಗೆ ನೀವು ಮಾತನಾಡಿದಾಗ, you know something, ಈ ಕ್ಯಾನ್ಸರ್ ಎಂಬ ರೋಗವು ಯಾವುದೋ ದೇಹದಲ್ಲಿ ಬಂತು ಅಂತಿಕೊಳ್ಳೆ, you know what's the first thing a man should know? ಅದನ್ನು ಗಮನಿಸಬೇಕು. ಮೊದಲನೇ ಸಂಗೀತ ಅದನ್ನು ಏನು ಗಮನಿಸಬೇಕು ಅಂದರೆ, immediately get to the doctor. ಅದು ನೇರವಾಗಿ ವೈದ್ಯರ ಕಡೆ ಹೋಗಿ, he should know what is in what stage, ಯಾವ ಸ್ಟೇಜ್ನಲ್ಲಿ ನಾವು ಇದ್ದೇವೆ ಎಂಬುದನ್ನು ಗುರುತಿಸಬೇಕು. ಯಾವ ಸ್ಟೇಜ್ನಲ್ಲಿ ಇದ್ದೇವೆ ಎಂಬುದು ಗುರುತಿಸಬೇಕು.
ಬಟ್ ಯು ನೋ ವಾಟ್ ಇಸ್ ದ ಪ್ರಾಬ್ಲಮ್? ನಾವೇನ್ ಮಾಡ್ತೀವಿ, ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತ್ರಿ, ಓ ಮೈ ಗಾಡ್ ವಿಲ್ ಹೀಲ್, ಮೈ ಗಾಡ್ ವಿಲ್ ಮೈ ಗಾಡ್ ನೋ ಮೈ ಗಾಡ್ ವಿಲ್ ಹೀಲ್ ಅಂತ ಗೊತ್ತಿದೆ, ನನ್ನ ದೇವ್ರು ಗುಣಪಡಿಸ್ತಾರೆ. ಬಟ್ ಡು ಯು ನೋ ವಾಟ್ ಇಸ್ ದ ಸೀರಿಯಸ್ನೆಸ್ ಆಫ್ ದ ಪ್ರಾಬ್ಲಮ್? ಆ ಸಮಸ್ಯೆದ ಆಳತನ ಏನು ಗೊತ್ತಿದ್ದೇವೆ? ಇಟ್ ಮೇ ಬಿ ರೂಟೆಡ್ ವೆರಿ ಡೀಪ್ಲಿ, ಬಹಳ ಆಳವಾಗಿ ಅದು ಬೇರುಗಳು ಇರಬಹುದ್ರಿ. ಆ ಬೇರಿನಿಂದ ಅದನ್ನೇನ್ ಮಾಡಬೇಕು ಪ್ರಿಯರೇ, ತೆಗೆದು ಹಾಕಲಿಕ್ಕೆ ನಿನ್ನ ಪ್ರಯತ್ನಗಳು ನೀನು ಮಾಡಬೇಕು. ಬಹಳ ಸಾರಿ ಅದನ್ನ ಮಾಡುವುದಿಲ್ಲ. ವಿ ಡೋಂಟ್ ಡೂ ದಟ್, ವಿ ಇಗ್ನೋರ್ ದಟ್. ನಾನು ಮೊನ್ನೆ ಒಂದು ನ್ಯೂಸ್ ಕೇಳಿದ್ದೇನೆ. ಒಬ್ಬರ ಆಂಟಿಯವರಿಗೆ ಎದೆಯಲ್ಲಿ ಅವರಿಗೆ ಕ್ಯಾನ್ಸರ್ ಆದರೆ ಇಟ್ ಹ್ಯಾಸ್ ಟಚ್ ದ ಬ್ಯಾಕ್ ಬೋನ್, ಅವರ ಬೆನ್ನೆಲುಬಿಗೆ ಅದು ಮುಟ್ಟಿದೆ ಅಂತ ಹೇಳಿ. ದಟ್ ಮೀನ್ಸ್ ಇಟ್ ಇಸ್ ವೆರಿ ಸೀರಿಯಸ್. ಅದರ್ಥ ಇರ್ತದೆ, ಬಹಳ ಸೀರಿಯಸ್ ಆಗಿದೆ. ಕರೆಕ್ಟ್? ಸೊ ಬಿ ಕೇರ್ಫುಲ್, ಎಚ್ಚರವಾಗಿ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ದ ಪ್ರಾಬ್ಲಮ್. ಸಮಸ್ಯೆದ ಆಳು ನಿನಗೇನಾಗಿರಲಿ ಪ್ರಿಯರೇ ಗೊತ್ತಿರಲಿ. ಫೋರ್ತ್ ಒನ್, ಎ ಪ್ರೇಯರ್ ಆಫ್ ಫೇತ್ ನೋಸ್ ದ ಸೀರಿಯಸ್ನೆಸ್ ಆಫ್ ದ ಪ್ರಾಬ್ಲಮ್. ನಂಬಿಕೆಯ ಪ್ರಾರ್ಥನೆಯು ಸಮಸ್ಯೆದ ಗಾಂಭೀರ್ಯತೆಯನ್ನು ಅದು ಗೊತ್ತಿರುತ್ತದೆ. ಇಟ್ ನೋಸ್ ದ ಸೀರಿಯಸ್ನೆಸ್. ಕರೆಕ್ಟ್? ಈಗ ಮತ್ತೆ 2ನೇ ವಚನ ನೀವು ಓದಿದಾಗ ಆತನೇನು ಹೇಳ್ತಾನೆ ಗೊತ್ತ್ರಿ, ನಾನು ನಾಶನದ ಆ ತೆಗ್ಗಿನಲ್ಲಿ ಇದ್ದೆ. The Bible says, He brought me up also out of an horrible pit or a pit of destruction. ನಾನು ಅಲ್ಲಿ ವಾಸ ಮಾಡುತ್ತಾ ಇದ್ದೆ, ಅಲ್ಲಿ ನಾನು ಇದ್ದೆ. That's a beautiful word. He addresses to the problem. ಅದರಿಂದ ನಾನು ಅಲ್ಲಿ ಇದ್ದೆ, ನಾನು ಅಲ್ಲಿ ಹೋರಾಡ್ತಾ ಇದ್ದೆ, ನನ್ನ ಸಮಸ್ಯೆ ಅಲ್ಲಿತ್ತು, ನಾನು ಅಲ್ಲೇ ಇದ್ದೆ. ದಿಸ್ ಇಸ್ ವಾಟ್ ಮೈ ಪ್ರಾಬ್ಲಮ್ ಇಸ್. ಇದು ನನ್ನ ಸಮಸ್ಯೆ ಆಗಿದೆ. ಕರೆಕ್ಟ್? He knows the seriousness of the problem. ಸಮಸ್ಯೆದ ಗಾಂಭೀರ್ಯತೆಯು ಆತನಿಗೆ ಬಲ್ಲಂತ. See, when you are praying, ನೀನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ 4 ಸಂಗತಿಗಳು ಯಾವಾಗಲೂ ನಿನ್ನ ನೆನಪಿಟ್ಕೊಳ್ರಿ. 1, ಸಮಸ್ಯೆಯನ್ನು ಅಲಕ್ಷ್ಯ ಮಾಡಬೇಕು. 2ನೇದು ಪ್ರಿಯರೇ, ಸವಾಲುಗಳನ್ನು ಎದುರಿಸಿ ಮಾರ್ಗ ತಪ್ಪಿಸಿಕೊಳ್ಬೇಡ್ರಿ. 3ನೇದು ಪ್ರಿಯರೇ, ಸಮಸ್ಯೆದ ಆಳವನ್ನು ನೀವು ಬಲ್ಲಂತವರಾಗಿರಿ. 4ನೇದು, ಅದರ ಗಾಂಭೀರ್ಯತೆಯನ್ನು ಯಾವಾಗಲೂ ಗುರುತಿಸಿರಿ ಪ್ರಿಯರೇ. ಅದು ಬಹಳ ಗಂಭೀರವಾಗಿರ್ತದೆ. ಈಗ ನೀವು ಪ್ರಾರ್ಥನೆ ಮಾಡೋದು ಸತ್ಯ ಇರಬೇಕಾದ್ರೆ ಇದನ್ನ ಇದನ್ನ ಅರ್ಥ ಮಾಡಿಕೊಳ್ಳುವುದು, ಈ ಸತ್ಯವನ್ನು ತಿಳ್ಕೊಳ್ಳುವುದು ಅಷ್ಟೇ ಪ್ರಾಮುಖ್ಯ. ಅದನ್ನೇನು ಮಾಡ್ರಿ, ತಿಳ್ಕೊಳ್ಬೇಕಾದ್ರೆ. ಸೆಕೆಂಡ್ ಒನ್, ಲೆಟ್ ಮಿ ಟೇಕ್ ಯು ಟು ದ ಸೆಕೆಂಡ್ ಒನ್. 2ನೇ ಸಂಗತಿಗೆ ತೆಗೆದುಕೊಂಡು ಹೋಗ್ತೇನೆ ಪ್ರಿಯರೇ. ದ ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಪ್ರೇಯರ್ ಆಫ್ ಫೇತ್. ನಂಬಿಕೆಯ ಪ್ರಾರ್ಥನೆಯ ರೂಪಾಂತರಗಳಿವೆ. Now how does it works? How this prayer works? ಈ ಪ್ರಾರ್ಥನೆ ಹೇಗೆ ಕೆಲಸ ಮಾಡ್ತದೆ? ಹೌ ಇಟ್ ಟ್ರಾನ್ಸ್ಫಾರ್ಮ್ಸ್ ಥಿಂಗ್ಸ್. ಹೇಗೆ ಸಂಗತಿಗಳನ್ನು ರೂಪಾಂತರಗೊಳಿಸ್ತದೆ, ಹೇಗೆ ಸಂಗತಿಗಳನ್ನು ಬದಲಾಯಿಸ್ತದೆ. ನಾವು ಸುಮ್ಮನೆ 4 ವಚನ ಅರಿಕೆ ಮಾಡಿಬಿಟ್ರೆ ಇದು ಬದಲಾವಣೆ ಆಗ್ತಿದೆ ಅಂತ ಅಲ್ಲ. ಹಂಗಂತಂದ್ರೆ ಡಾಕ್ಟರ್ಗಳು ಹೋಗಿ ನಾವು ಗುಳಿಗೆ ತೊಗೊಂಡು ಬ್ಯಾಗ್ ಹಾಕೊಂಡ್ಬಿಟ್ರೆ ಚೇಂಜ್ ಆಗಿಬಿಡ್ತಿದೆ ಅಂತ ಅಲ್ಲ. ಇಟ್ ಡಸಂಟ್ ವರ್ಕ್ ದಟ್ ವೇ. ಇದು ಹಂಗೆ ಕೆಲಸ ಮಾಡೋದಿಲ್ಲ. ಇಟ್ ನೀಡ್ ಟು ಟೇಕ್ ಅ ರೈಟ್ ಸ್ಟೆಪ್. ಸರಿಯಾದ ಹೆಜ್ಜೆಗಳು ತೆಗೆದುಕೊಳ್ಳಲೇಬೇಕು. ಆಯ್ತು? ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ದಿಸ್ ಪ್ರೇಯರ್. ಈ ಪ್ರಾರ್ಥನೆ ಹೇಗೆ ನಮ್ಮನ್ನು ರೂಪಾಂತರಗೊಳಿಸುತ್ತದೆ ಅದನ್ನು ನಾವು ಗುರುತಿಸಬೇಕು. Now let me give you 3 things how it transforms you. ಹೆಂಗೆ ಬದಲಾವಣೆ ಆಗ್ತದೆ ಎಂಬುದಕ್ಕಾಗಿ 3 ಸತ್ಯಾಂಶ ನಿಮಗೆ ತೋರಿಸ್ತೇನೆ ಪ್ರಿಯರೇ. ಫಸ್ಟ್ ಒನ್, okay, the first one, it gets connected to the source. A prayer of faith gets connected to the source. ನಂಬಿಕೆಯ ಪ್ರಾರ್ಥನೆಯು ಅದರ ಮೂಲಕ್ಕೆ ಒಂದಾಗ್ತದೆ. ನಂಬಿಕೆಯ ಪ್ರಾರ್ಥನೆಯು ಅದರ ಮೂಲಕ್ಕೆ ಒಂದಾಗ್ತದೆ. 1ನೇ ವಚನ ಹೋದ್ರೆ, ನಾನು ಯೆಹೋವನಿಗೋಸ್ಕರ ಬಹಳ ಚೆಂದಿದ್ದೇನೆ. ನಾನು ಯೆಹೋವನಿಗೆ ಬಹಳ ಚೆಂದಿದ್ದೇನೆ. ಐ ವೇಟೆಡ್ ಅಪಾನ್ ದ ಲಾರ್ಡ್. ನಾನು ಯೆಹೋವನಿಗೆ. ಈಗ ನೆನಪಿಟ್ಕೊಳ್ಳಿ. Do you know what he's trying to tell? I got connected to the Lord now. ನಾನು ಆ ತೆಗ್ಗಿನಲ್ಲಿ ಇದ್ದಾಗ ಆ ತೆಗ್ಗನ್ನು ನಾನು ಅಲಕ್ಷ್ಯ ಮಾಡಲಿಲ್ಲ. ಆ ತೆಗ್ಗನ್ನು ಸ್ವೀಕಾರ ಮಾಡಿದ್ದೆ. ತೆಗ್ಗಿನ ಗಾಂಭೀರ್ಯತೆ ನನಗೆ ಗೊತ್ತಿತ್ತು, ತೆಗ್ಗಿನ ಹೋರಾಟ ನನಗೆ ಗೊತ್ತಿತ್ತು. ಬಟ್ you know what I did? ನಾ ಏನ್ ಮಾಡಿದೆ ಗೊತ್ತ್ರಿ? I got connected to the source. ನಾನು ನನ್ನ ಮೂಲಕ್ಕೆ ಒಂದಾದರೆ, and that source is God himself. ದೇವರು ಮಾತ್ರವೇ ನಿನಗೆ ಈ ಬದಲಾವಣೆ ಕೊಡಬಹುದು, ನನಗೆ ನಿನಗೆ ಬದಲಾವಣೆ ಕೊಡಬಹುದು ಎಂಬುದಕ್ಕಾಗಿ ಆತನು ಹೇಳ್ತಾನೆ, ಐ ಗಾಟ್ ಕನೆಕ್ಟೆಡ್ ಟು ದ ಸೋರ್ಸ್. ನನ್ನ ಮೂಲಕ್ಕೆ ನಾನು ಒಂದಾದೆ. ಪ್ರಿಯರೇ, ನೆನಪಿಟ್ಟುಕೊಳ್ಳಿ,
The man who says, I have faith, ಯಾವ ವ್ಯಕ್ತಿ ನನಗೆ ನಂಬಿಕೆ ಐತಿ ಅಂತ ಹೇಳ್ತಾನೋ ಅವನ ಜೀವಿತದಲ್ಲಿ ಎಲ್ಲಾ ಸಂಗತಿಗಳನ್ನು ದೇವರೊಟ್ಟಿಗೆ ಒಂದಾಗ್ಲಿಕ್ಕೆ ಇಷ್ಟಪಡ್ತಾನೆ ಪ್ರಿಯ. He gets connected to God in everything. ಎಲ್ಲಾ ಸಂಗತಿಗಳಿಗೆ ದೇವರಿಗೆ ಒಂದಾಗ್ತಾನೆ. ಕರೆಕ್ಟ್. ಈಗ ನೀವೇನ್ ಮಾಡ್ರಿ, ಇದು ಬರೆದಿದ್ದು ದಾವೀದನೇ. ಅವನ ಜೀವನ ಚರಿತ್ರೆ ನೀವು ಓದಬೇಕಾಗಿದ್ದರೆ 1ನೇ ಸಮುವೇಲ 2ನೇ ಸಮುವೇಲ ಓದ್ರಿ. ಆಮೇಲೆ ಹೆಚ್ಚಾದ ಸಮಯ 1 ಸಮುವೇಲ 2 ಸಮಯದಲ್ಲಿ ನೀವು ಆತನ ಜೀವನ ಚರಿತ್ರೆಯನ್ನು ಕಳೆದರೆ ಆತನು ಯಾವಾಗಲೂ ನೋಡ್ರಿ, ಆತನು ಮಾಡಿದಂತ ಒಂದು ಸಂಗತಿ, ಆತನ ಜೀವಿತದಲ್ಲಿ ಸಮಸ್ಯೆ ಬಂದಾಗ you know what is the first thing he did? ಆತನು ಮಾಡಿದಂತ ಫಸ್ಟ್ ಸಂಗತಿ ಏನು ಗೊತ್ತ್ರಿ? He went into the presence of the Lord and asked God, what should I do? ಸ್ವಾಮಿ, ಆತನ ದೇವರ ಪ್ರಸನ್ನತೆಗೆ ಹೋಗಿ ಆತನ ಕೇಳಿದ್ದೀನಿ ಅಂತಂದ್ರೆ, ಸ್ವಾಮಿ ನಾನು ಏನು ಮಾಡಬೇಕು? ವಾಟ್ ಇಸ್ ಯೋರ್ ವಿಲ್? ನಿನ್ನ ಚಿತ್ತ ಏನಾಗಿದೆ ಸ್ವಾಮಿ? ನಾನು ಏನು ಹೆಜ್ಜೆಗಳು ತೆಗೆದುಕೊಳ್ಳಲಿ ಸ್ವಾಮಿ? ನಾನು ಯಾವ ಹೆಜ್ಜೆಗಳನ್ನು ತೆಗೆದುಕೊಳ್ಳಲಿ ಕರ್ತನೆ? ಕರೆಕ್ಟ್. ವಿ ಡೋಂಟ್ ಗೆಟ್ ಕನೆಕ್ಟೆಡ್ ಟು ಗಾಡ್. ನಾವು ದೇವರೊಟ್ಟಿಗೆ ಕನೆಕ್ಷನ್ ತೊಗೊಳ್ಳೋದಿಲ್ಲ. ನಾನು ಯಾವಾಗಲೂ ದೇವರೊಟ್ಟಿಗೆ ಒಂದಾಗೋದಿಲ್ಲ. That's the greatest problem. ನಮ್ಮ ಸಮಸ್ಯೆನೇ ಅಂದರೆ, see, the faith which starts with God also ends with God. ಯಾವ ನಂಬಿಕೆ ದೇವರಿಂದ ಪ್ರಾರಂಭವಾಗ್ತದೋ ಅದು ದೇವರಿಂದಲೇ ಅಂತ್ಯಗೊಳ್ಳುತ್ತದೆ. ಇವತ್ತು ಪ್ರಾಬ್ಲಮ್ ಏನು ಗೊತ್ತ್ರಿ? ನನ್ನ ನಂಬಿಕೆ ಏನಾಗಿದೆ ಗೊತ್ತ್ರಿ? ಏನೋ ಬೇರೆ ಸಂಗತಿಗಳು ನೋಡಿ ನಮ್ಮ ನಂಬಿಕೆ ಹಿಡ್ಕೊಂಡಿರ್ತೇವೆ. ಆ ಸಂಗತಿಗಳು ಹಿಡ್ಕೊಂಡಿದ್ದಾಗ ನಾವು ಯೋಚನೆ ಮಾಡ್ತೇವೆ ಏನಂತಂದ್ರೆ, ಓಹೋ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಮೀ, ಇದು ನನಗೆ ಸಹಾಯ ಆಗ್ತದೆ. ಆ ಸಹಾಯ ಆದ್ಮೇಲೆ ಇಲ್ಲಿ ಬೇರೆ ಕಡೆ ಹೋಗ್ತೇವೆ, ಓ ಇಲ್ಲಿ ಸಹಾಯ ಆಗ್ತದೆ, ಇಲ್ಲ ಅದೆಲ್ಲ ಅಲ್ಲಿ ಸಹಾಯ ಆಗ್ತದೆ. ಅಲ್ಲ ಅಂಥದ್ದು ಹೋಗ್ಬೇಡ. ಫಸ್ಟ್ ಗೆಟ್ ಕನೆಕ್ಟೆಡ್ ವಿತ್ ಗಾಡ್. ಆತನೇ ಮೊದಲು ರೀ, ಆತನೇ ಅಂತ್ಯ. ನಿನಗೆ ನಂಬಿಕೆ ಇದ್ದರೆ ಪ್ರಿಯರೇ, ನಿನ್ನ ಪ್ರಾರ್ಥನೆಯಲ್ಲಿ ಒಂದು ರೂಪಾಂತರ ನೀನು ಕಾಣಬೇಕಾಗಿದ್ದರೆ ಗೆಟ್ ಕನೆಕ್ಟೆಡ್ ವಿತ್ ಗಾಡ್. ದೇವರೊಟ್ಟಿಗೆ ಒಂದಾಗಿ. ಇಲ್ಲ ನೋಡ್ರಿ, ಲಕ್ಷಿಸ್ಕೊಳ್ತಾ ಬನ್ರಿ. You know what the verse says? ಈಗ ನೋಡ್ರಿ, I waited upon the Lord. ನಾನು ದೇವರ ಮೇಲೆ ಕಾಯ್ದೇನೆ. ಅದೇ 1ನೇ ವಚನದಲ್ಲಿ. You know what he says? He inclined. ಆತನು ಕೇಳಿದನು, ತನ್ನ ಕಿವಿಯನ್ನು ನನಗೆ ಕೊಟ್ಟನು. ಆತನು ನನಗೆ ತೆಗ್ಗಿನಿಂದ ತೆಗೆದನು, ಆತನು ನನಗೆ ಮರಣಿಂದ ಹೊರಗೆ ತೆಗೆದನು, ಆತನು ನನಗೆ ಬಂಡೆ ಮೇಲೆ ನಿಲ್ಲಿಸಿದನು, ಆತನು ನನಗೆ ನನ್ನ ಜೀವನವನ್ನು ಸ್ಥಾಪಿಸಿದ ಹೆಜ್ಜೆಗಳನ್ನು ಸ್ಥಾಪಿಸಿದನು, ಆತನು ನನಗೆ ಹೊಸ ಹಾಡನ್ನು ಕೊಟ್ಟನು, ಆತನು ನನಗೆ ಸ್ತೋತ್ರವನ್ನು ಹಾಕಿದನು ಅಂತ ದೇವರೊಕ್ಕೆ ನೋಡಿದ್ರೆ ಎವ್ರಿಥಿಂಗ್ ಇಸ್ ಆತನು ಆತನು ಆತನು. ಡಿಡಿಸಿದ ಅದು ನೋಡಿದ್ರೆ he does that. ಆತನು ಮಾಡ್ತಾನೆ, ಆತನು ಮಾಡ್ತಾನೆ. You know what he meant with that? ಆತನು ಏನು ಹೇಳ್ತಾ ಇದ್ದಾನೆ ಗೊತ್ತೇ? He says only God can do that. ದೇವರು ಮಾತ್ರ ಅದು ಬದಲಾವಣೆ ಮಾಡಬಹುದು. ಯಾರು ಬದಲಾವಣೆ ಮಾಡಕ್ಕಾಗೋದಿಲ್ಲ. ಯಾರು ಬದಲಾವಣೆ ಮಾಡಕ್ಕಾಗೋದಿಲ್ಲ. And he says only God can touch me. ಬರೀ ದೇವರು ಮಾತ್ರನೇ ನನ್ನನ್ನು ಬದಲಾಯಿಸಬಹುದು. So clear. This truth is very clear. When we get a prayer of faith, always get connects with the souls. ಯಾವಾಗಲೂ ಪ್ರಾರ್ಥನೆಯು ಏನಾಗಿದೆ? ನಂಬಿಕೆಯ ಪ್ರಾರ್ಥನೆ ಯಾವಾಗಲೂ ಅದರ ಮೂಲಕ್ಕೆ ಬೆನ್ನು ಹತ್ತುತ್ತದೆ. ಅದಕ್ಕಾಗಿ ಸತ್ಯವೇದ ಹೇಳ್ತದೆ ಗೊತ್ತ್ರಿ? ಇಬ್ರಿಯ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೀಗೆ ಹೇಳ್ತದೆ, ರನ್ ಯುವರ್ ರೇಸ್ ಬೈ ಫಿಕ್ಸಿಂಗ್ ಯುವರ್ ಐಸ್ ಆನ್ ಜೀಸಸ್ ಕ್ರೈಸ್ಟ್ ಹೂ ಇಸ್ ದ ಆಥರ್ ಅಂಡ್ ದ ಫಿನಿಷರ್ ಆಫ್ ದ ಫೇತ್. ಆದರೆ ಸತ್ಯವೇದ ಹೇಳ್ತದೆ ಇಬ್ರಿಯ 12:1 ನಿಮ್ಮ ನಂಬಿಕೆ ಹುಟ್ಟಿಸುವಂತ ಪೂರೈಸುವಂತ ಯೇಸು ಸ್ವಾಮಿ ಮೇಲೆ ನಿನ್ನ ದೃಷ್ಟಿಯನ್ನು ಹಾಕಿ ನಿನ್ನ ನಂಬಿಕೆಯ ಓಟವನ್ನು ಓಡು ಅಂತ ಹೇಳ್ತದೆ. ಯು ನೋ ವಾಟ್ ಇಸ್ ಅವರ್ ಪ್ರಾಬ್ಲಮ್? ನಮ್ಮ ಸಮಸ್ಯೆ ಏನು ಗೊತ್ತ್ರಿ? ವಿ ಗೆಟ್ ಅಪ್ಸೆಟ್ ವಿತ್ ಮೆನಿ ಥಿಂಗ್ಸ್. ನಮಗೆ ಭಾಳ ಜಲ್ದಿ ಭಾಳ ಸಂಗತಿಗಳಿಗೆ ಬೇಜಾರಾಗಿ ಬಿಡ್ತಿದ್ವಿ. ಈಗ ಪಾಸ್ಟರ್ ಮೇಲೆ ಬೇಜಾರಾಗಿ ಬಿಟ್ಟಿವ್ರಿ, ಅವ್ರ ಮೇಲೆ ಬೇಜಾರಾದ್ವಿ, ಹಿರಿಯರ ಮೇಲೆ ಬೇಜಾರಾದ್ವಿ. ನೀ ಮೊದಲು ದೇವರೊಟ್ಟಿಗೆ ಒಂದಾಗೋದು ಕಲಿ, ಆಮೇಲೆ ಬೇರೆಯವ್ರ ಮೇಲೆ ಬೇಜಾರಾಗೋದು ಕಲಿ. ಯಾವ ದ ಪರ್ಸನ್ ಹೂ ಗೆಟ್ಸ್ ಕನೆಕ್ಟೆಡ್ ವಿತ್ ಗಾಡ್, ಯಾವ ವ್ಯಕ್ತಿ ದೇವರ ಒಟ್ಟಿಗೆ ಒಂದಾಗ್ತಾನೋ ಪ್ರಿಯರೇ, ಹಿ ನೆವರ್ ಗೆಟ್ಸ್ ಅಪ್ಸೆಟ್ಸ್ ಆನ್ ಎನಿಬಡಿ. ಆತನ ಬೇರೆಯವರೊಟ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಓ ನನ್ನ ಸಮಸ್ಯೆನಾಗ ಇವ್ರು ಬಂದಿಲ್ಲ, ನನ್ನ ಮುಖ ನೋಡಿಲ್ಲ, ನನಗೆ ಪ್ರಾರ್ಥನೆ ಮಾಡಿಲ್ಲ. ಮೆನಿ ಪೀಪಲ್ ವಿ ಹ್ಯಾವ್ ದಿಸ್ ಪ್ರಾಬ್ಲಮ್. ಭಾಳ ಜನರಿಗೆ ಈ ಸಮಸ್ಯೆ ಇದೆ. ಯಾಕೆ ಹೇಳ್ರಿ? ನೀ ಪ್ರೇಯರ್ ಮಾಡಿಲ್ಲ, ಅದಕ್ಕಾಗಿ ಬೇರೆಯವ್ರು ಬೈಯಕತ್ತೀನಿ. ನೀ ಪ್ರೇಯರ್ ಮಾಡಿದ್ರೆ ಯಾರು ಬೈತಿದ್ದಿಲ್ಲ. ಅಂಡರ್ಸ್ಟ್ಯಾಂಡ್? ದಿ ಮ್ಯಾನ್ ಆಫ್ ಫೇತ್ always gets connected with God. ನಂಬಿಕೆಯ ವ್ಯಕ್ತಿಯು ಯಾವಾಗಲೂ ದೇವರೊಟ್ಟಿಗೆ ಒಂದಾಗ್ತಾನೆ. ಸೆಕೆಂಡ್ ಒನ್ ಎರಡನೇ, a prayer of faith puts its complete confidence on God. ನಂಬಿಕೆಯ ಪ್ರಾರ್ಥನೆಯು ಯಾವಾಗಲೂ ಸಂಪೂರ್ಣವಾದ ಭರವಸೆಯು ದೇವರ ಮೇಲೆ ಇರುತ್ತದೆ. ಸಂಪೂರ್ಣವಾದ ಭರವಸೆಯು ದೇವರ ಮೇಲೆ ಇಡುವಂತದ್ದಾಗಿದೆ. ಈಗ ನೋಡ್ರಿ 1ನೇ ವಚನ ಓದ್ರೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದ್ದೇನೆ. ಸಾಕ್ರಿ. ಏನ್ ಹೇಳ್ತದೆ ಇಂಗ್ಲಿಷ್ ಭಾಷೆಯಲ್ಲಿ? ಬಹಳ ಚೆನ್ನಾಗಿದೆ. ಐ ವೇಟೆಡ್. ನಾನು
ಯೆಹೋವನಿಗಾಗಿ ಕಾಯಿರಿ. ಯು ನೋ ವಾಟ್ ಹಿ ಮೆಂಟ್? ಆತನೇನು ಹೇಳ್ತಾ ಇದ್ದಾನೆ ಗೊತ್ತೇ? ದಿಸ್ ಇಸ್ ಗಾಡ್. ಏನೇ ಇಫ್ ಐ ಆಮ್ ಫೇಸಿಂಗ್ ಡೆತ್, ಇಟ್ಸ್ ಓಕೆ ಲಾ. ಇಫ್ ಐ ಆಮ್ ಫೇಸಿಂಗ್ ಪ್ರಾಬ್ಲಮ್, ಇಟ್ಸ್ ಓಕೆ ಲಾ. ಸ್ವಾಮಿ, ನನ್ನ ಮರಣವಾಗಲಿ, ಸಮಸ್ಯೆಗಳಾಗಲಿ, ಹೋರಾಟಗಳಾಗಲಿ, ಮೇಲೆ ಕೆಳಗಾಗಲಿ, ಇವನ್ನೆಲ್ಲ ಎದುರಿಸ್ತಾ ಇದ್ದಾರೆ ಸ್ವಾಮಿ. ನಾಟ್ ಎ ಪ್ರಾಬ್ಲಮ್, ಇಟ್ಸ್ ನೆವರ್ ಎ ಪ್ರಾಬ್ಲಮ್. ಸರ್, ಏನ್ ಚಿಂತೆ ಇಲ್ಲ. ಐ ಆಮ್ ವೇಟಿಂಗ್ ಅಪಾನ್ ಯು. ನೀ ಏನ್ ಮಾಡ್ತೀರಾ ನಿನ್ನ ಮೇಲೆ ಕಾಯ್ತಾ ಇದ್ದೀನಿ. ಯು ಡೂ ಲಾ. ಏನ್ ಮಾಡ, ವಾಟ್ ಎವರ್ ಯು ವಾಂಟ್ ಟು. ಅರ್ಥ ಆಗತ್ತಿದ್ರೆ? ಯು ನೋ ವಾಟ್ ಹಿ ಸೇಸ್? ಇಟ್ ಪುಟ್ಸ್ ಹಿಸ್ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇನ್ ಗಾಡ್. ಪ್ರಿಯರೇ, ಒಬ್ಬರ ಮೇಲೆ ನಿನಗೆ ಯಾಕೆ ಪರಿಪೂರ್ಣವಾದ ಭರವಸೆ ಬರ್ತದೆ ಗೊತ್ತೇ? ದ ರೀಸನ್ ಈಸ್ ಯು ಟ್ರಸ್ಟ್ ಇನ್ ಕಂಪ್ಲೀಟ್ಲಿ. ಯಾಕಂದ್ರೆ ಅವನು ಮಾಡಬಹುದು ಎಂಬುದಕ್ಕಾಗಿ, ಶಕ್ತನಾದಾನೆ ಎಂಬುದಕ್ಕಾಗಿ ನಿಮ್ಗೆ ಗೊತ್ತಿದ್ದೇನೆ. ಯಾರ ಮೇಲೆ ನೀವು ಸಂಪೂರ್ಣವಾಗಿ ಭರವಸೆ ಇಡ್ತೀರಿ ಗೊತ್ತ್ರಿ? ಆತನ ಶಕ್ತನಿಗೆ ಇದ್ದರೆ ಅಷ್ಟೇ ಇಡ್ತೀರಿ, ಇಲ್ಲದಿದ್ರೆ ಇರುವುದಿಲ್ಲ. ಬಹಳ ಜನ ಇರುವುದಿಲ್ಲ. ಆತನ ಶಕ್ತನಾಗಿದ್ದಾನೆ, ಧೈರ್ಯದಿಂದ ಇಸ್ಕೊಂಡೆ. ಆತನ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಆತನ ಗೊತ್ತಿದ್ದೇನೆ, ಅದರಿಂದ ನಿಮಗೆ ಹೆಂಗೆ ಹೊರ ತೆಗಿಬೇಕು ಆತನ ಮಾತ್ರ ಗೊತ್ತಿದ್ದೇನೆ. See, put your complete confidence on God. ನಿನ್ನ ಪರಿಪೂರ್ಣವಾದ ಭರವಸೆಯು ಆತನ ಮೇಲೆ ಇಡ್ರೆ. ಹಿಂದೆ ಜೈಬೇಡ್ರೆ. ಹಿಂದೆ ಜರದರೆ ನಿಮಗೆ ಸಮಸ್ಯೆ ಏನಾಗ್ತದೆ ಹಾಗಲ್ಲ. ಕರೆಕ್ಟ್? ನಿನ್ನ ಭರವಸೆ ಆತನ ಮೇಲೆ. Not only that, let me take the third one. A prayer of faith allows God to make his decision. ಈ ನಂಬಿಕೆಯ ಪ್ರಾರ್ಥನೆಯು ದೇವರು ತನ್ನ ತೀರ್ಮಾನವನ್ನು ಮಾಡಲಿಕ್ಕೆ ಅನುಮತಿ ಕೊಡ್ತದೆ. ತನ್ನ ತೀರ್ಮಾನವನ್ನು ಮಾಡಲಿಕ್ಕೆ ಅನುಮತಿ ಕೊಡುವಂಥದ್ದಾಗಿದೆ. ಈಗ ನೋಡ್ರಿ, 1ನೇ ವಚನ ಬಹಳ ಚೆನ್ನಾಗಿ ಹೇಳ್ತಿದ್ರೆ, ಐ ವೇಟೆಡ್ ಪೇಷಂಟ್ಲಿ. ನಾನು ದೇವರ ಮೇಲೆ ತಾಳ್ಮೆಯಿಂದ ಕಾಯ್ದುಕೊಂಡೆ. ಐ ಸೆಡ್, ಗಾಡ್, ಯು ಮೇಕ್ ಯುವರ್ ಡಿಸಿಷನ್. ಸ್ವಾಮಿ, ನಿನ್ನ ತೀರ್ಮಾನ ನೀ ಮಾಡು. ವಿ ವಿಲ್ ನಾಟ್ ಟೇಕ್ ಎನಿ ಸ್ಟೆಪ್. ನಾವು ಯಾವ ಹೆಜ್ಜೆಯನ್ನು ತೆಗೆದುಕೊಳ್ಳುವುದಿಲ್ಲ ಸ್ವಾಮಿ. ನೀ ಏನು ಹೇಳ್ತೀಯೋ ಅದಕ್ಕೆ ನಾವು ಒಪ್ಪುತ್ತೇವೆ. ನೀನು ಏನು ಹೆಜ್ಜೆ ತೆಗೆದುಕೊಳ್ತೀಯೋ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಯು ನೋ ವಾಟ್ ಇಸ್ ಅವರ್ ಪ್ರಾಬ್ಲಮ್? ನಮ್ಮ ಸಮಸ್ಯೆ ಏನು ಗೊತ್ತೇ? We make our decision and tell God to fulfill the decision. ನಾವು ನಮ್ಮ ತೀರ್ಮಾನ ಮಾಡಿ ದೇವರು ಹೇಳ್ತೇವೆ, ಸ್ವಾಮಿ ಇದು ಮಾಡು ಅಂತ ಹೇಳಿ. But God says no. ದೇವರು ಹೇಳ್ತಾರೆ ಮಾಡೋದಿಲ್ಲ. ನಿನ್ನ ತೀರ್ಮಾನ ನಿನ್ನ ಕಡೆ ಇಟ್ಕೊಳ್ರಿ, ದೇವರ ತೀರ್ಮಾನ ಬಗ್ಗೆ. Allow God to make his decision. ದೇವ್ರ ದೇವರಿಗೆ ನಿನ್ನ ತೀರ್ಮಾನ ಯಾಕೆ ಹೇಳ್ತೀವಿ? ಗೋ ಸ್ವಾಮಿ, ನನಗೆ ಹಿಂಗ ಆಗಬೇಕು ಸ್ವಾಮಿ. ಬೇಡ, ನೀನು ಯಾಕೆ ಹೇಳ್ತೀವಿ? ವೈ ಯು ಆರ್ ಟೆಲಿಂಗ್ ಯುವರ್ ಡಿಸಿಷನ್. ಆಸ್ಕ್ ಗಾಡ್, ವಾಟ್ ಇಸ್ ಯುವರ್ ಡಿಸಿಷನ್? ಸ್ವಾಮಿ, ನಿನ್ನ ತೀರ್ಮಾನ ಏನಾಗಿದೆ ಸ್ವಾಮಿ ಇದರ ಕುರಿತಾಗಿ ನನಗೆ ಹೇಳು ಸ್ವಾಮಿ. He says, I waited patiently for what? ಇದಕ್ಕಾಗಿ ಸ್ವಾಮಿ, ನನ್ನ ಮುಂದೆ ಒಂದು ತೆಗ್ಗಿದೆ, ಅದು ಮರಣದ ತೆಗ್ಗಾಗಿದೆ, ನಾಶನದ ತೆಗ್ಗಾಗಿದೆ, ತಿರಸ್ಕಾರದ ತೆಗ್ಗಾಗಿದೆ, ಅಲಕ್ಷ್ಯದ ತೆಗ್ಗಾಗಿದೆ, ನನ್ನ ಜೀವನಗಳು ಹಾಳು ಮಾಡುವಂತ ತೆಗ್ಗಾಗಿದೆ ಸ್ವಾಮಿ. ಐ ಆಮ್ ಫೇಸಿಂಗ್ ಎವ್ರಿಥಿಂಗ್. ನೌ ವಾಟ್ ಈಸ್ ಯುವರ್ ಡಿಸಿಷನ್? ಸ್ವಾಮಿ, ನಿನ್ನ ತೀರ್ಮಾನ ಏನು? ಯು ವಾಂಟ್ ಟು ಬ್ರಿಂಗ್ ಮೀ ಔಟ್ ಆಫ್ ದಿಸ್? ನೀನು ಅದರಿಂದ ಹೊರಗೆ ತೆಗಿಲಿಕ್ಕೆ ಇಷ್ಟ ಇದೆಯೋ? ಡೂ ಇಟ್. ತೆಗಿಲಿಕ್ಕೆ ಮನಸ್ಸಿನ ತೆಗಿಬೇಡ. ಕ್ಯಾನ್ ಯು ಡೂ ದಟ್? ಅದನ್ನು ಮಾಡಕ್ಕೆ ಇಷ್ಟ ಇದೆ? ಇಲ್ಲ. ನಾವು ಸ್ವಾಮಿ ತೆಗಿಯಬೇಕು, ತೆಗಿಲಿಲ್ಲ ಅಂದ್ರೆ ದೇವರಲ್ಲ ನೀವು. ವೆರಿ ರೀಸೆಂಟ್ಲಿ, ಇತ್ತೀಚೆಗೆ ಐ ಮೆಟ್ ಸಮ್ ಪೀಪಲ್. ಅವರು ಮನೆಗೆ ಹೋಗಿದ್ದೇನೆ. ಮನೆಗೆ ಹೋದಾಗ ಅವ್ರು ಹೇಳ್ತಾ ಇದ್ದಾರೆ, ದೇವರು ಅನ್ಯಾಯ ಮಾಡಿಬಿಟ್ಟ. ಯಾಕಂದ್ರೆ ಮಗಳು 4 ತಿಂಗಳ ಮಗುವನ್ನು ಬಿಟ್ಟು ಸತ್ತೋಗ್ಬಿಟ್ಟಿದ್ರು ತಾಯಿ. ಅವಾಗ ಅವ್ರು ಹೇಳ್ತಾ ಇದ್ರು, ದೇವ್ರ ಅನ್ಯಾಯ ಮಾಡ್ಯಾನ, ದೇವ್ರ ಅನ್ಯಾಯ ಮಾಡ್ಯಾನ, ದೇವ್ರ ಅನ್ಯಾಯ ಮಾಡ್ಯಾನ. ದೇವ್ರ ಯಾಕೆ ಅನ್ಯಾಯ ಮಾಡಿದ? God has never done injustice. ದೇವರು ಅನ್ಯಾಯ ಮಾಡಿಲ್ಲ. He has taken his decision. ದೇವರು ತನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾನೆ. Don't worry. Correctly? Now, you know when you see a transformation, ಯಾವಾಗ ನೀವು ರೂಪಾಂತರ ನೋಡ್ತೀರಿ? ಮೊದಲನೇದು when you get connected with God, ದೇವರೊಟ್ಟಿಗೆ ಒಂದಾದಾಗ. ಎರಡನೇದು ಪ್ರಿಯರೇ ಸಂಪೂರ್ಣವಾದ ಭರವಸೆ ಇಟ್ಟಾಗ. ಮೂರನೇದು ದೇವರು ತೀರ್ಮಾನ ತೆಗೆದುಕೊಂಡಾಗ you will see the hand of the Lord. ದೇವರ ಕೈಯನ್ನು ನೀವು ನೋಡ್ತೀರಿ ಪ್ರಿಯರೇ. Now let me take you to the last one and I finish it off. Then we'll go for home coming. ಕೊನೆಯದಾಗಿ ಹೇಳಿ ಆ ಪರಿಶುದ್ಧ ಭೋಜನೆಗೆ ಹೋಗೋಣ ಪ್ರಿಯರೇ. The testimony of the prayer of faith. ನಂಬಿಕೆಯ ಪ್ರಾರ್ಥನೆಯ ಸಾಕ್ಷಿ. ನಂಬಿಕೆಯ ಪ್ರಾರ್ಥನೆಯ ಸಾಕ್ಷಿಯು ಪ್ರಿಯರೇ. Now you have many things to study there. ಅಲ್ಲಿ ಬಹಳ ಸಂಗತಿಗಳು ನೀವು ನೋಡುತ್ತೀರಿ ಪ್ರಿಯರೇ. First one,
The grace of God will get extended to you. ದೇವರ ಕೃಪೆಯು ನಿಮ್ಮ ಮೇಲೆ ಬರ್ತದೆ ಪ್ರಿಯ. ದೇವರ ಕೃಪೆಯು ನಿಮ್ಮ ಮೇಲೆ ಬರ್ತದೆ. 1 ಮತ್ತು 2ನೇ ವಚನ ಹೋದ್ರೆ 1ನೇ ವಚನ ಸರ್. ನಾನು ಯೆಹೋವನಿಗೋಸ್ಕರ ಹ್ಮ್. ನಿರೀಕ್ಷಿಸಿದ್ದೇನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಏನ್ ಹೇಳ್ತಿದ್ದಾರೆ? ವಾಟ್ ಇಸ್ ದ ಗ್ರೇಸ್ ಆಫ್ ಗಾಡ್? ದೇವರ ಕೃಪೆ ಏನ್ ಗೊತ್ತ್ರಿ? ದೇವರು ನನ್ನ ಮೊರೆಗೆ ಕಿವಿಗೊಟ್ಟನು, ನನ್ನನ್ನು ಲಕ್ಷಿಸಿದ್ದಾರೆ. He turned his ears, he inclined his ears to me. ತನ್ನ ಕಿವಿಯನ್ನು ನನಗೆ ಕೊಟ್ಟನು. See, listen to me. It's ultimate when it's the grace of God because he hears your prayer. ದೇವರು ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಾನೆ ಗೊತ್ತ್ರಿ? ಆತನ ಕೃಪೆ ಮಾಡ್ತಾನೆ. ಆಕ್ಚುಲಿ ನಾವು ನೋಡ್ಬೇಕಾದ್ರೆ ನಾವು ದೇವರ ವೈರಿಗಳು. ದೇವರು ಏನ್ ಮಾಡಿದ ಗೊತ್ತ್ರಿ? ಯೇಸು ಸ್ವಾಮಿಯನ್ನು ಕಳಿಸಿ ನಮ್ಮ ಪ್ರಾರ್ಥನೆಗೆ ಲಕ್ಷ್ಯ ಕೊಟ್ಟು ಆತನ ಏನ್ ಮಾಡಿದ? ನನಗೆ ಕೃಪೆ ಕೊಟ್ಟಾನಲ್ಲ, ಆ ಕೃಪೆಯಿಂದಲೇ ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಆತನ ಯೇಸು ಸ್ವಾಮಿಯಿಂದ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಹೌದು ಸುಪ್ರಿಯರೇ, ಇಟ್ ಇಸ್ ದ ಗ್ರೇಸ್ ಆಫ್ ಗಾಡ್. ಅದು ದೇವರ ಕೃಪೆಯಾಗಿದೆ. ಸೊ ದಟ್ ಇಸ್ ದ ಟೆಸ್ಟಿಮನಿ ಯು ನೀಡ್ ಟು ಮೇಂಟೈನ್. ಅದು ನಿನ್ನ ಸಾಕ್ಷಿ. ನಾಟ್ ಓನ್ಲಿ ದಟ್, ಸೆಕೆಂಡ್ ಒನ್, ಎರಡನೆಯದು, ಯು ಸಿ ದ ಗ್ಲೋರಿ ಆಫ್ ಗಾಡ್. ಅಲ್ಲಿ ದೇವರ ಮಹಿಮೆಯನ್ನು ನೀವು ಕಾಣುತ್ತೀರಿ. ಹೋದ್ರಿ 2ನೇ ವಚನ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. Did you see 4 things here? 4 ಸಂಗತಿ ನೋಡಿದಿರಿ. He got me out of the pit. ನನಗೆ ತೆಗ್ಗಿನಿಂದ ತೆಗೆದನು ಅಂತ ಹೇಳ್ತಿದ್ದಾರೆ. ಬೈಬಲ್ ಹೇಳ್ತದೆ, ನನಗೆ ತೆಗ್ಗಿನಿಂದ ಎತ್ತಿದನು, ನನ್ನನ್ನು ತೆಗೆದನು. ದಟ್ ಮೀನ್ಸ್ ಆತನ ಪ್ರಾರ್ಥನೆ ಕೇಳಿದೇನು ಗೊತ್ತ್ರಿ? ಅವನಿನ ತೆಗ್ಗಿನಿಂದ ತೆಗಿಬೇಕು ಅಂತ. ತೆಗ್ಗಿನಿಂದ ತೆಗೆದಾರೆ. ದಟ್ಸ್ ದ ಫಸ್ಟ್ ಥಿಂಗ್. ಅದಷ್ಟೇ ಅಲ್ಲ, ತೆಗ್ಗಿನಿಂದ ತೆಗೆಯುವುದಷ್ಟೇ ಅಲ್ಲ. ಸತ್ಯವೇದ ಹೇಳ್ತಿದ್ದಾರೆ, ನನ್ನ ಬಂಡೆಗ he brought me out of the miry clay. ಅದೇನಾಗಿದ್ದೀರಿ? ಆ ಕೆಸರಿನಿಂದ ಹೊರಗೆ ತೆಗೆದನು. ಕೆಸರು ಅಂತಂದ್ರೆ ನನ್ನನ್ನು ಯಾವುದು ಒಳಗೆ ನುಗ್ಗುತ್ತಾ ಇತ್ತೋ ಅದರಿಂದ ಹೊರಗೆ ತೆಗೆದನು. That's the second one. Third one, he set my feet on the rock. ನನಗೆ ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸಿದ್ದಾರೆ. That's the third one. 4ನೇದು, he established my going. ನನ್ನ ಹೆಜ್ಜೆಗಳನ್ನು ದೃಢಪಡಿಸಿದ್ದಾರೆ. That is the glory of God. ಅದು ದೇವರ ಮಹಿಮೆ. ಈಗ ಪ್ರಿಯರೇ, ಎದಕ್ಕೆ ಇದನ್ನು ಮಾಡಿದ್ದಾರೆ ದೇವರೆಲ್ಲ? ಎದಕ್ಕೆ ಮಾಡಿದ್ದಾರೆ? ಮನೆಯಾಗ ಕುದುರಾಕ್ರಿ. ನಿನಗೆ ಯಾಕೆ ತೆಗ್ಗಿನಿಂದ ತೆಗೆದಾರೆ? ಯಾಕೆ ಕೆಸರಿನಿಂದ ತೆಗೆದ? ಯಾಕೆ ಬಂಡೆ ಮೇಲೆ ಇಟ್ಟ ಪ್ರಿಯರೇ? ಯಾಕೆ ನಿನ್ನ ಹೆಜ್ಜೆಗಳನ್ನು ದೃಢಪಡಿಸಿದ ಗೊತ್ತ್ರಿ? ಜಸ್ಟ್ ಟು ಶೋ ಹಿಸ್ ಗ್ಲೋರಿ. ತನ್ನ ಮಹಿಮೆಯನ್ನು ತೋರಿಸಲಿಕ್ಕೆ. ಒಂದೇ ಹೀ ಕ್ಯಾನ್ ಡು, ನೋಬಡಿ ಕ್ಯಾನ್ ಡು. ಆತನು ಒಬ್ಬನೇ ಮಾಡಬಹುದು, ಬೇರೆ ಯಾರು ಮಾಡಲಿಕ್ಕೆ ಶಕ್ತರಲ್ಲ ಎಂಬುದಕ್ಕಾಗಿ ಆತನು ತೋರಿಸಿಕೊಟ್ಟಾರೆ. ಸತ್ಯವೇದ ಅದೇ ಹೇಳ್ತಾರೆ. ಕರೆಕ್ಟ್? ದಟ್ಸ್ ದ ಥರ್ಡ್ ಒನ್. 3ನೇದು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಬಹಳ ಪ್ರಾಮುಖ್ಯವಾಗಿದೆ. ಫಸ್ಟ್ ಒನ್ ವಿ ಸಾ, he showed his grace. ಆತನ ತನ್ನ ಕೃಪೆಯನ್ನು ತೋರಿಸಿದ್ದಾರೆ. ಸೆಕೆಂಡ್, he extended his grace. ಆತನ ಕೃಪೆಯನ್ನು ವಿಸ್ತರಿಸಿದ್ದಾರೆ. 2ನೇದು, he showed his glory. ತನ್ನ ಮಹಿಮೆಯನ್ನು ತೋರಿಸಿದ್ದಾರೆ. ಥರ್ಡ್ ಥಿಂಗ್, he revealed his greatness. ತನ್ನ ದೊಡ್ಡತನವನ್ನು ಆತನು ಪ್ರಕಟಿಸಿದ್ದಾರೆ. ಹೋದ್ರೆ 3ನೇ ವಚನ ಹೋದ್ರೆ, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಏನ್ ಹೇಳ್ತಿದ್ದಾರೆ? You know what he says here? He showed his greatness. ತನ್ನ ಆ ದೊಡ್ಡತನವನ್ನು ಆತನು ತೋರಿಸಿದ್ದಾರೆ. Now what is the greatness? ಅಲ್ಲಿ ಏನು ದೊಡ್ಡತನ? You see 3 things there. ಅಲ್ಲಿ 3 ಸಂಗತಿ ನೋಡ್ತೇವೆ. He put a new song in my mouth. ನನ್ನ ಬಾಯಲ್ಲಿ ಹೊಸ ಹಾಡು ಹಾಕಿದ್ದಾನೆ. ಯಾವ್ದು ಹಾಡು? A song of telling how great is our God. ನಮ್ಮ ದೇವರು ಎಷ್ಟು ದೊಡ್ಡವನು ಎಂಬ ಹೊಸ ಹಾಡನ್ನು ನಮ್ಮ ಬಾಯಲ್ಲಿ ಹಾಕಿದ್ದಾನೆ. Not only that, ಅದಷ್ಟೇ ಅಲ್ಲದೆ he put a praise of God. ಅಲ್ಲಿ ನೋಡಿ, he not only put a new song, even the praises of our God. ನಮ್ಮ ದೇವರ ಸ್ತೋತ್ರವನ್ನು ಸಹ ಆತನ ಏನ್ ಮಾಡಿದ್ದಾರೆ? ಹಾಕಿದ್ದಾರೆ. ಆ ಸ್ತೋತ್ರ ಹೇಳುವ ಹಾಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, many will see it and fear God. ಬಹಳ ಜನರು ಅದನ್ನು ನೋಡಿ ದೇವರಿಗೆ ಭಯ ಪಡುತ್ತಾರೆ. That means he showed a new way. Not only a new song, there was a new way. ಹೊಸ ಮಾರ್ಗ. ಜನ ಏನ್ ಮಾಡಿದ್ರು? ಅದನ್ನು ನೋಡಿ ಭಯ ಪಡುತ್ತಾರೆ. ಅಷ್ಟೇ ಅಲ್ಲ ಪ್ರಿಯರೇ, and shall trust in the Lord. ಅವರು ದೇವರ ಮೇಲೆ ಭರವಸೆ ಇಡ್ತಾರೆ. That's a new hope. ಅದು ಹೊಸ ಸಾಕ್ಷಿ.
ಅದು ಹೊಸ ಸಾಕ್ಷಿ. ಸೊ ಪ್ರಿಯರೇ, ದಟ್ಸ್ ದ ಟೆಸ್ಟಿಮನಿ ಆಫ್ ದ ಪ್ರೇಯರ್ ಆಫ್ ಫೇತ್. ನಂಬಿಕೆಯ ಪ್ರಾರ್ಥನೆಯ ಒಂದು ಸಾಕ್ಷಿಯು ಇದೇ ಆಗಿದೆ. ಅದೇನಾಗಿದೆ ಗೊತ್ತ್ರಿ? ನಮ್ಮ ಮೇಲೆ ಕೃಪೆ ಇದೆ ರೀ, ನಮ್ಮ ಮೇಲೆ ಆತನ ಮಹಿಮೆ ಇದೆ ಪ್ರಿಯರೇ. ತನ್ನ ದೊಡ್ಡ 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 ಸಂಗತಿಯನ್ನು ನನ್ನ ಜೀವಿತದಲ್ಲಿ ಆತನು ತೋರಿಸಿದ್ದಾನೆ ಪ್ರಿಯರೇ. ಆ್ಯಂಡ್ ದಟ್ ಈಸ್ ದ ಬ್ಲೆಸ್ಸಿಂಗ್. ಅದು ಆಶೀರ್ವಾದವಾಗಿದೆ ಪ್ರಿಯರೇ. ಸೊ ದಟ್ಸ್ ದ ಪ್ರೇಯರ್ ಆಫ್ ಫೇತ್. ಅದು ನಂಬಿಕೆಯ ಪ್ರಾರ್ಥನೆ. ಸೊ ಪ್ರಿಯರೇ, ಇನ್ನು ಮೇಲೆ ನೀನು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಡೋಂಟ್ ಟ್ರೈ ಟು ಇಗ್ನೋರ್ ದ ಥಿಂಗ್ಸ್ ವಿಚ್ ಇಸ್ ಬಿಫೋರ್ ಯು. ನಿನ್ನ ಮುಂದೆ ಇದ್ದಂಥ ಸಂಗತಿಗಳನ್ನು ಅಲಕ್ಷ್ಯ ಮಾಡಬೇಡ್ರಿ, ಅಲ್ಲಗಳಿಬೇಡ್ರಿ, ತಳ್ಳ ಹಾಕಬೇಡ್ರಿ. ಅದ್ರ ಬಗ್ಗೆ ವಿಚಾರ ಏನಂತಂದ್ರೆ ತಪ್ಪಾದ ಸಂಗತಿಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕೆ ಅಂತಂದ್ರೆ ಪ್ರಿಯರೇ, ದಟ್ ಈಸ್ ಫಾರ್ ಯುವರ್ ಗುಡ್. ಅದು ಬಂದಿದೆ, ಬರಲಿ ಬಿಡ್ರಿ. ದೇವರಿಗೆ ನೀನೇನು ಮಾಡಬೇಕು ನೀವು ಮಾಡ್ರಿ, ದೇವರೇನು ಮಾಡಬೇಕು ದೇವರು ಮಾಡ್ತಾನೆ ಪ್ರಿಯರೇ. ನಿನ್ನ ನಂಬಿಕೆಗೆ ಆತನು ಗೌರವ ಕೊಟ್ಟೆ ಕೊಡ್ತಾನೆ. ಶಬ್ದಿ ಪ್ರೈ, ನಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಸ್ವಾಮಿ, ಈ ಸಭೆಗಾಗಿ ನಿನಗೆ ಬಂದನೆ. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆಗಾಗಿ ಬಂದನೆ. ಈ ದಿವಸವನ್ನು ಆಶೀರ್ವದಿಸಿದೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿದೆ ಸ್ವಾಮಿ. ನಮ್ಮನ್ನು ಬಲಪಡಿಸಿದೆ ಕರ್ತನೆ. ಕರ್ತನೆ, ನಂಬಿಕೆಯ ಪ್ರಾರ್ಥನೆಗಳು ನಮಗೆ ತೋರಿಸಿದೆ. ಅದಕ್ಕಾಗಿ ನಿನಗೆ ಬಂದನೆ. ನಿನ್ನ ಪವಿತ್ರವಾದ ಹಸ್ತ ನಮ್ಮನ್ನು ನಡೆಸಲಿ. ನಿನ್ನ ಕೃಪೆಗೆ ನಮ್ಮ ಎಡಬಿಡದೆ ಕಾಯ್ದು ಕಾಪಾಡಲಿ. ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿದ್ದೇವೆ ಕರ್ತನೆ. ಈ ಸಮಯದಲ್ಲಿ ನಾವು ಪರಿಶುದ್ಧ ಭೋಜನ